ಇದು ಯಕ್ಷ ದಿಗ್ಗಜರ ಬದುಕಿನ ಕತೆ, ಕಲಾವಿದರ ಜೊತೆ ಮಾತುಕತೆ, ಯಕ್ಷೋತ್ಸವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಇವತ್ತಿನ ಯಕ್ಷೋತ್ಸವ ನೇರ ಪ್ರಸಾರ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ MK ರಮೇಶ್ ಆಚಾರ್ಯ. ಇವರು ಯಕ್ಷ ಮೋಹಿನಿ ಅಂತಾನೆ ಖ್ಯಾತಿ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು ಜನಕ್ಕೆ ಯಕ್ಷಗಾನದ ಶಿಕ್ಷಣ ನೀಡ್ತಾ ಇರುವಂತಹ ಯಕ್ಷ ಗುರುಗಳು ಕೂಡ ಹೌದು. ಮಾರ್ಗದರ್ಶಕರಾಗಿ, ಯಕ್ಷ ಕವಿಗಳಾಗಿ, ಯಕ್ಷ ಸಾಹಿತಿಗಳಾಗಿ, ಆಮೇಲೆ ಯಕ್ಷಗಾನ ಕಲಾವಿದರಾಗಿ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಸ್ತ್ರೀ ಪಾತ್ರಧಾರಿಯಾಗಿ ಸಾಕಷ್ಟು ಹೆಸರು ಮಾಡಿದ್ದಾರೆ. MK ರಮೇಶ್ ಆಚಾರ್ಯ ಅವರು ಇವತ್ತಿನ ಕಾರ್ಯಕ್ರಮದ ಅತಿಥಿ. ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ನಿಮ್ಮ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ನಿಮ್ಮ ಬದುಕಿನ ಕುರಿತಾದೊಂದು ಪುಟ್ಟ ಚಿತ್ರಣ ವಿಡಿಯೋ ನಮ್ಮ ಜೊತೆ ಇದೆ, ನೋಡ್ಕೊಂಡ್ ಬರೋಣ ಅಲ್ವಾ? MK ರಮೇಶ್ ಆಚಾರ್ಯ ಅವರ ಒಂದು ಬದುಕಿನ ಒಂದು ಪುಟ್ಟ ಒಂದು ಬಯೋಡಾಟಾ ನಮ್ಮ ಜೊತೆ ಇದೆ. ಆ ವಿಡಿಯೋನ ಬನ್ನಿ ನೋಡ್ಕೊಂಡ್ ಬರೋಣ. ಸಾಂಪ್ರದಾಯಿಕ ಮನೋಭಾವದ ಕ್ಲಾಸ್ ಪ್ರೇಕ್ಷಕರು ಮೆಚ್ಚಿಕೊಳ್ಳುವ ಅಗ್ರಗಣ್ಯ ಯಕ್ಷಗಾನ ಸ್ತ್ರೀವೇಷ ಕಲಾವಿದರು ಯಕ್ಷಗುರು ರಮೇಶಾಚಾರ್ಯರು. ಯಕ್ಷ ಮೋಹಿನಿ ಎಂದೇ ಖ್ಯಾತರಾದ MK ರಮೇಶಾಚಾರ್ಯ ತಮ್ಮ 13ನೇ ವಯಸ್ಸಿಗೆ ಯಕ್ಷಗಾನಕ್ಕೆ ಬಣ್ಣ ಹಚ್ಚಿದವರು. 55ಕ್ಕೂ ಅಧಿಕ ವರ್ಷಗಳ ಕಾಲ ಯಕ್ಷಗಾನ ಕಲಾ ಸೇವೆಗೈದಿರುವ ಆಚಾರ್ಯರು ಇಂದು ಅನೇಕ ಯುವ ಕಲಾವಿದರಿಗೆ ಗುರುಸ್ಥಾನದಲ್ಲಿದ್ದಾರೆ. MK ರಮೇಶಾಚಾರ್ಯರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಂಗಳಗಾರ ಗ್ರಾಮದಲ್ಲಿ. ಇವರ ತಂದೆ ಕೃಷ್ಣಾಚಾರ್, ತಾಯಿ ರುಕ್ಮಿಣಿಯಮ್ಮ. ರಮೇಶಾಚಾರ್ಯ ಅವರ ತಂದೆ ಕೃಷ್ಣಾಚಾರ್ ಅಂದಿನ ಕಾಲದಲ್ಲೇ ಪ್ರಸಿದ್ಧ ವೇಷಧಾರಿ ಮತ್ತು ಅರ್ಥಧಾರಿಗಳಾಗಿದ್ರು. ಹೀಗಾಗಿ ಕಲೆ ಆಚಾರ್ಯರಿಗೆ ರಕ್ತಗತವಾಗಿಯೇ ಹರಿದು ಬಂತು. ರಮೇಶಾಚಾರ್ಯರ ಮೊದಲ ರಂಗ ಪ್ರವೇಶವಾಗಿದ್ದು ತಂದೆ ಮತ್ತು ದೊಡ್ಡಪ್ಪ ಜಂಟಿಯಾಗಿ ಕಟ್ಟಿ ಬೆಳೆಸಿದ ಮೇಳ ಶ್ರೀ ಜಗದಾಂಬ ಯಕ್ಷಗಾನ ಮಂಡಳಿ ಮೂಲಕವೇ. ತಂದೆಯೇ ಯಕ್ಷಗಾನಕ್ಕೆ ಮೂಲ ಪ್ರೇರಣೆಯಾದ್ರೆ ಮೊದಲ ಯಕ್ಷಗಾನದ ಗುರುಗಳು ಶ್ರೀ ನರಸಿಂಹಾಚಾರ್ ಮತ್ತು ದೊಡ್ಡಪ್ಪನ ಮಗನಾದ ವೀರಭದ್ರ ನಾಯಕ್. ಆದಿಯಲ್ಲಿ ಬಡಗುತಿಟ್ಟನ್ನೇ ಅಭ್ಯಾಸ ಮಾಡಿದ್ರು. ತೆಂಕುತಿಟ್ಟಿನ ಯಕ್ಷಗಾನದ ಪಟ್ಟುಗಳನ್ನ ಕರತಲ ಮೂಲಕ ಮಾಡಿಕೊಂಡವರು. ಅಂದಹಾಗೆ ತೆಂಕುತಿಟ್ಟಿನ ನಾಟ್ಯಗಾರಿಕೆ ತಿಳಿಸಿಕೊಟ್ಟ ಗುರುಗಳು ಕುರಿಯ ವಿಠಲಶಾಸ್ತ್ರಿಗಳು. ಎಲ್ಲ ಪಾತ್ರಗಳನ್ನ ಸಮರ್ಥವಾಗಿ ನಿಭಾಯಿಸಬಲ್ಲ ನಿಪುಣತೆ ಇರುವ ರಮೇಶಾಚಾರ್ಯರು ವಿಶೇಷವಾಗಿ ಸ್ತ್ರೀ ಪಾತ್ರದಲ್ಲಿ ಪಡಿಮೂಡಿಸಿರುವ ಗುರುತುಗಳು ಗುರುತರವಾದದ್ದು ಅಂತಾಲೇ ಹೇಳ್ಬಹುದು. ನಳದಮಯಂತಿ, ಸತ್ಯ ಹರಿಶ್ಚಂದ್ರ, ದ್ರೌಪದಿ ವಸ್ತ್ರಾಪಹರಣ, ವಾಲಿಪತೆ, ಪಟ್ಟಾಭಿಷೇಕ ಮೊದಲಾದ ಪುರಾಣ ಪ್ರಸಂಗಗಳೆಂದ್ರೆ ಇವರಿಗೆ ಬಲು ಅಚ್ಚುಮೆಚ್ಚು. ಇನ್ನು ನಳದಮಯಂತಿಯ ದಮಯಂತಿ, ಹರಿಶ್ಚಂದ್ರ ಪ್ರಸಂಗದ ಚಂದ್ರಮತಿ, ದ್ರೌಪದಿ ಮೊದಲಾದ ಪಾತ್ರಗಳು ಇವರಿಗೆ ಸಾಕಷ್ಟು ಖ್ಯಾತಿಯನ್ನ ತಂದುಕೊಟ್ಟಿದೆ. ರಮೇಶಾಚಾರ್ಯರು ರಂಗದ ಮೇಲಿನ ಪಾತ್ರಧಾರಿ, ಯಕ್ಷಗುರು, ಯುವ ಕಲಾವಿದರ ಮಾರ್ಗದರ್ಶಕ ಮಾತ್ರವಲ್ಲ, ಯಕ್ಷ ಕವಿಯೂ ಹೌದು. ಯಕ್ಷಗಾನ ಸಾಹಿತ್ಯ ಕೃಷಿಯಲ್ಲೂ ತಮ್ಮ ದೈತ್ಯ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾರೆ. ಅದೆಷ್ಟೋ ಯಕ್ಷಗಾನ ಪ್ರಸಂಗಗಳಿಗೆ ಪಾಂಡಿತ್ಯಪೂರ್ಣ ಪದ್ಯ ಸಾಹಿತ್ಯ ನೀಡಿರುವ ಹಿರಿಮೆ ಇವರದ್ದು. ಪೆರಡೂರು, ಸಾಲಿಗ್ರಾಮ ಸೇರಿದಂತೆ ಅನೇಕ ಮೇಳಗಳಲ್ಲಿ ಸೇವೆ ಸಲ್ಲಿಸಿರುವ ರಮೇಶಾಚಾರ್ಯರು ಪ್ರಸ್ತುತ ತೆಂಕುತಿಟ್ಟಿನ ಗಜಮೇಳ ಹನುಮಗಿರಿಯಲ್ಲಿ ಹಿರಿಯ ಕಲಾವಿದರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಾತ್ರವಲ್ಲ, ಗುರುಸ್ಥಾನದಲ್ಲಿ ನಿಂತು ಅನೇಕ ಕಲಾವಿದರನ್ನ ಬೆಳೆಸುತ್ತಿದ್ದಾರೆ. ಕುಮಾರ ಕಥದಗಿ ತಾಯಿಯ ಕಾಣದೆ ಬೋರನೆ ಕರೆತಿದೆ ತಮ್ಮ ಮುಗಿಗೆ ವಾಯುಗಾಮಕ್ಕೆ ರಮಣಿ.
ಎಸ್ MK ರಮೇಶ್ ಆಚಾರ್ಯರು ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಅವರು ಕಲಾ ಸೇವೆಯನ್ನು ಇದ್ದಾರೆ. ಸೊ ಇವರ ಬದುಕಿನಲ್ಲಿ ಯಾವ ರೀತಿ ಯಕ್ಷಗಾನ ಜೀವನದಲ್ಲಿ ಪ್ರವೇಶ ಆಯ್ತು ಇದ್ರ ಬಗ್ಗೆ ತೋರಿಸೋಂಥ ಒಂದು ಪುಟ್ಟ ವಿಡಿಯೋ ನೋಡ್ಕೊಂಡ್ ಬಂದ್ವಿ. ಬಹುಶಃ ಅವರು ಸ್ತ್ರೀ ಪಾತ್ರದಲ್ಲಿ ಸಾಕಷ್ಟು ಒಂದು ಖ್ಯಾತಿ ತಂದುಕೊಟ್ಟು ಸ್ತ್ರೀ ಪಾತ್ರಗಳು ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು. ಜೊತೆ ಮಾತಾಡಿಸ್ತೀನಿ, ಆದ್ರೆ ಮೊದ್ಲಿಗೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ. ಹಲೋ, ತಮ್ಮ ಹೆಸರು ಹೇಳಿ. ರಾಜೇಶ್. ಹಾಗೆ ರಾಜೇಶ್ ಅವರೇ, ಇವತ್ತು ನಮ್ಮ ಜೊತೆ ತುಂಬಾ ಹಿರಿಯ ಕಲಾವಿದರಾಗಿರುವಂತಹ MK ರಮೇಶ್ ಆಚಾರ್ಯ ಅವರಿದ್ದಾರೆ. ಸೊ ಅವ್ರ ಜೊತೆ ನಾನು ಯಕ್ಷ ಜೀವನದ ಅನುಭವಗಳನ್ನ ಕೇಳ್ತಾ ಇದ್ದೆ. ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಿಮ್ ಕರೆ ಬಂತು, ನೀವು ಅವ್ರ ಜೊತೆ ಮಾತಾಡ್ಬೇಕು ಅನ್ಕೊಳ್ತೀನಿ, ಮಾತಾಡ್ಸಿ. ಓಕೆ. ಹಲೋ. ಹಲೋ ಗುರುಗಳೇ ನಮಸ್ಕಾರ. ನಮಸ್ಕಾರ. ನಾನು ಶಶಿ ಅಂತೇಳಿ. ಏನು ವಿಷಯ? ರಾಜೇಶ್ ಅವರ ಫ್ರೆಂಡ್. ಆಗ್ಲಿ. ಓಕೆ, ಮತ್ತೆ ಇವರ ಪಾತ್ರಗಳನ್ನ ನೋಡ್ತೀರಾ, ಯಕ್ಷಗಾನಗಳನ್ನೆಲ್ಲ ನೋಡ್ತೀರಲ್ಲ ನೀವು? ತುಂಬಾ ನೋಡಿದ್ದೇನೆ ಮೇಡಮ್. ಓಕೆ, ಯಾವ ಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ನಾವು ಅವ್ರು ಚಿಕ್ಕಂದಿಂದ ನೋಡಿದ್ದೇವೆ. ಅವರದ್ದು ಸುರತ್ಕಲ್ ಮೇಳದಲ್ಲಿ ಇರುವಾಗಿಂದ ನೋಡಿದ್ದೇವೆ. ದಮಯಂತಿ ಪಾತ್ರ, ಪೂಕಳದವರ ನಳ, ಈ ಪಾತ್ರ ಎಲ್ಲ ತುಂಬಾ ನೋಡಿದ್ದೇವೆ. ಓಕೆ, ಸೊ ತುಂಬಾ ಇಷ್ಟ ಅವರ ಪಾತ್ರಗಳು ನಿಮ್ಗೆ? ಹೌದೌದು, ಅವರ ಪಾತ್ರ ನಮ್ಗೆ ತುಂಬಾ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ. ಅಂದ್ರೆ ಅಷ್ಟು ಮನೋಜ್ಞವಾಗಿ ಅವರ ಅಭಿನಯ ಇದೆ. ಈಗ ಆ ತರದ್ದು ವೇಷಗಳನ್ನ ನೋಡ್ಲಿಕ್ಕೂ ಸಿಗ್ತಾ ಇಲ್ಲ ಯಕ್ಷಗಾನದಲ್ಲಿ. ಹೌದು, ಸುಮಾರು ಜನ ಹೇಳೋದನ್ನ ಕೇಳಿದ್ದೀನಿ, MK ರಮೇಶ್ ಆಚಾರ್ಯರು ಅಂತ ಹೇಳಿದ್ರೆ ತುಂಬಾ ಸಾಂಪ್ರದಾಯಿಕ ಶೈಲಿ ಯಕ್ಷಗಾನ ಅವರು ತುಂಬಾ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅವರ ಒಂದು ಪಾತ್ರ ಪ್ರಸ್ತುತಿಯಲ್ಲಿ? ನೀವು ಅಭಿಮಾನಿ ಅವ್ರದ್ದು ಅಥವಾ ನೀವು ಕೂಡ ಕಲಾವಿದ್ರ, ಹೇಗೆ? ನಾವು ಯಕ್ಷಗಾನ ಕಲಾವಿದರಲ್ಲ, ಯಕ್ಷಗಾನದ ದೊಡ್ಡ ಅಭಿಮಾನಿಗಳು. ಓಕೆ ಓಕೆ. ಸೊ ಏನು ವಿಶೇಷ? ರಾಜೇಶ್ ಅವರು ಹೇಳಿದ್ರೆ ಅವರು ನಾವೆಲ್ಲ ಎಲ್ಲಿದ್ರು ಇವರ ಆಟವನ್ನು ನೋಡ್ತೀವಿ. ಓಕೆ ಓಕೆ ಓಕೆ. ಸುರತ್ಕಲ್ ಮೇಳ ಅಂತ ಹೇಳಿದ್ರೆ ಆವಾಗಿನ ಕಾಲದಲ್ಲಿ ಒಂದು ದೊಡ್ಡ ಹೆಸರುವಾಸಿ ಮೇಳ ಅದು. ಓಕೆ. ಅದರಲ್ಲಿ ಇವರು ಮುಖ್ಯ ಶ್ರೀವಾಸದಲ್ಲಿ ಇದ್ರಲ್ಲ, ಆ ಟೈಮ್ ಅಲ್ಲಿ ನಾವು ಅವರ ಎಲ್ಲ ಕಾರ್ಯಕ್ರಮಕ್ಕೂ ಹೋಗ್ತಾ ಇದ್ದೇವೆ. ಓಕೆ, ಏನ್ ಹೇಳ್ತೀರಿ ಸರ್ಗೆ? ಆದ್ರೆ ಇತ್ತೀಚಿನ ಇದರಲ್ಲಿ ಇಂಥ ಕಲಾವಿದ ಒಬ್ಬ ಯಕ್ಷಗಾನದಲ್ಲಿ ಇನ್ನು ಹುಟ್ಟುದು ಕಷ್ಟ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಳ್ಳೆ ಒಂದು ಸಾಹಿತ್ಯ, ಮತ್ತೆ ನೀವು ಕೇಳಿರ್ಬೋದು, ಇತ್ತೀಚೆಗೆ ಎಲ್ಲ ಪದ್ಯ ರಚನೆ ಎಲ್ಲ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆ ಪದ್ಯ ರಚನೆ ಎಲ್ಲ ಆಗಿದೆ ಅವರದ್ದು. ಕತೆ ಬರೀತಾರೆ, ಡೈರೆಕ್ಷನ್ ಮಾಡ್ತಾರೆ. ನಮ್ಗೆಲ್ಲ ಒಂದು ಬೇಸರ ಅಂತ ಹೇಳಿದ್ರೆ ಅವರಿಗೆ ಇನ್ನೂ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅನ್ನೋ ಒಂದು ಇನ್ನೂ ಬರ್ಲಿಲ್ಲಲ್ಲ ಅನ್ನೋದೊಂದು ನಮ್ಗೆ ಅದೊಂದು ಸರ್ಕಾರದ ಮೇಲೆ ಬೇಸರ ಉಂಟು ನಮ್ಗೆ. ಯಾಕಂತ ಹೇಳಿದ್ರೆ ಇವ್ರಿಗಿಂತ ಚಿಕ್ಕವರು, ಇವ್ರಿಗಿಂತ ಕಲಾವಿದ್ರೆ ಪಾಪ ಅವರು, ಆದ್ರೆ ಇವ್ರಿಗಿಂತ ಚಿಕ್ಕವರು, ಇವರಷ್ಟು ಇದಿಲ್ಲದೆ ಇದ್ರು ಅಂತವರಿಗೆಲ್ಲ ಕೊಟ್ಟಿದ್ದಾರೆ ಯಕ್ಷಗಾನದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ. ಇವರನ್ನೆಲ್ಲ ಯಾಕೆ ಸರ್ಕಾರ ಗುರುತಿಸ್ತಾ ಇಲ್ವೋ ಅಥವಾ ಅಭಿಮಾನಿಗಳು ಅವರನ್ನ ಹೈಪ್ ಮಾಡ್ತಾ ಇಲ್ವೋ ಅನ್ನೋದೇ ಒಂದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಖಂಡಿತವಾಗಿ ಅವರಿಗೆ ಒಂದಲ್ಲ ಒಂದಿನ ಇಂತ ಒಂದು ಪ್ರಶಸ್ತಿಗಳು ಬಂದೇ ಬರುತ್ತೆ. ಬಟ್ ಅಭಿಮಾನ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ಪ್ರಶಸ್ತಿ ಅಲ್ವಾ? ಸೊ ಸರ್, ತಾವೇನ್ ಹೇಳ್ತೀರಿ? ಅವರಿಗೆ ತುಂಬಾ ಉಂಟು. ಅದು ರಾಜ್ಯೋತ್ಸವ ಪ್ರಶಸ್ತಿ ಅದಕ್ಕೆ 10 ಪಟ್ಟು ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಬೋದು, ಅಷ್ಟು ದೊಡ್ಡ ಅಭಿಮಾನಿಗಳ ಗುಂಪುಂಟು ಅವರದ್ದು. ಅಂದ್ರೆ ಕಲಾವಿದ ಅನ್ನೋದು ಎರಡು ಮಾತು ಇಲ್ಲ. ಅವರು ಅಷ್ಟು ಒಳ್ಳೆ ಕಲಾವಿದ, ಸ್ವಭಾವದಲ್ಲೂ ಅವರು ತುಂಬಾ ಒಳ್ಳೆ ಒಂದಿದೆ. ಎಷ್ಟು ದೊಡ್ಡವರೇ ಬರ್ಲಿ, ಎಷ್ಟು ಚಿಕ್ಕವರೇ ಬರ್ಲಿ, ಒಂದೇ ತರದಲ್ಲಿ ಅವರು ಮಾತಾಡ್ತಾರೆ. ಮತ್ತೆ ಯಾವ ಟೈಮಲ್ಲಿ ಯಾವ್ದ್ರ ಬಗ್ಗೆ ನಾವು ಅವರನ್ನ ಕೇಳಿದ್ರು ಅಷ್ಟೇ ಅವ್ರಿಗೆ ಗೊತ್ತಿರುವ ವಿಷಯನ ಅಷ್ಟು ನೀಟಾಗಿ ನಮ್ಗೆ ಮನಮುಟ್ಟುವಾಗೆ ಹೇಳಿಕೊಡ್ತಾರೆ. ಹಾಗೆ ಇದು ನಾವು ಅವರ ಯಕ್ಷಗಾನ ನೋಡಿ ನಮ್ಗೆ ಅವರ ಮೇಲೆ ಪ್ರೀತಿಯಾಗಿ ನಾವು ಇವತ್ತು ಕಾಲ್ ಮಾಡಿದ್ವಿ. ನಾವು ಥ್ಯಾಂಕ್ ಯು ಸರ್. ಮಾತಾಡ್ತಾರೆ ಅಂದ್ರೆ ಈಗ ರಾಜ್ಯೋತ್ಸವ ಪ್ರಶಸ್ತಿ ಅನ್ನೋದು, ಅದರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಬೇರೆ, ವಿಜೇತರು ಬೇರೆ. ಈಗೆಲ್ಲ ಪ್ರಶಸ್ತಿ ವಿಜೇತರೇ ಇರೋದು, ಪುರಸ್ಕೃತರಿಲ್ಲ. ಸರ್ಕಾರ ತಾನಾಗಿ ಗುರುತಿಸಿ ಕೊಡುವುದಿಲ್ಲ ಅವರಿಗೆ. ನಮ್ಮ ಬಯೋಡಾಟಾ ಇದೆಲ್ಲ ಕೊಡ್ಬೇಕು, ಹೌದು, ಆದ್ರೆ ಅಷ್ಟೇ ಸಾಕಾಗುದಿಲ್ಲ. ಅರ್ಹತೆ ನೋಡಿ ಕೊಡುದು ಅಲ್ಲ, ಅವರು ಇಂಪ್ಲುಯೆನ್ಸ್ ಮೇಲೆ ಕೊಡುದು. ಆದ್ರಿಂದ ಚಂದ್ರ ಅಭಿಮಾನನೇ ದೊಡ್ಡ ಪ್ರಶಸ್ತಿ ಅಂತ. ಸಾಮಾಜಿಕವಾದ ಪ್ರಶಸ್ತಿಗಳು 100 ಸಿಕ್ಕಿದೆ, ನನಗೆ ತೃಪ್ತಿ ಇದೆ. ಆದ್ರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಹೇಗೆ ಅಂದ್ರೆ, ಅವರಷ್ಟು ವರ್ಷ ಯಕ್ಷಗಾನದಲ್ಲಿ ದುಡಿದು ಮೊನ್ನೆ ಬಂದವರೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು, ಇವ್ರೇನ್ ಹಿಂದೆ ಬಿದ್ರು ಅಂತ. ಅದು ಜನಸಾಮಾನ್ಯರ ದೃಷ್ಟಿಯಲ್ಲಿ ಹಾಗಾಗ್ತದೆ ಅಷ್ಟೇ. ಅದು ಹ್ಯಾಗ್ ಸಿಗ್ತದೆ, ಹ್ಯಾಗ್ ಪಡ್ಕೊಳ್ತಾರೆ, ಅದರ ಆಳವಾಗಿ ತಿಳಿದವರು ಅದನ್ನು ದೊಡ್ಡ ವಿಷಯ ಎನಿಸೋದೇ ಇಲ್ಲ.
ಖಂಡಿತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತನಾಡಿದಕ್ಕಾಗಿ. ಮತ್ತೊಮ್ಮೆ ಧನ್ಯವಾದ ನಿಮಗೆ. ಸರ್, ತಮ್ಮ ಜೀವನದ ಬಗ್ಗೆ ಕೇಳಬೇಕಂತ ಹೇಳಿದ್ರೆ ಬಹಳ ಸಣ್ಣ ವಯಸ್ಸಿಗೆ ತಾವು ಯಕ್ಷಗಾನಕ್ಕೆ ಪ್ರವೇಶ ಮಾಡಿದ್ರೆ, ಸೊ ಆಗಿನ ಕಾಲದಲ್ಲಿ ಯಕ್ಷಗಾನಗಳು ಹೇಗಿತ್ತು, ಆಗಿನ ಯಕ್ಷಗಾನಗಳು ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಹೇಗೆ? ಯಕ್ಷಗಾನ ಪ್ರಭಾವ ಬೀರಿದ್ದು ಅಂತ ಹೇಳಿದ್ರೆ ನಮ್ಗೆ ಶಾಲೆಯಲ್ಲಿ ಕೂಡ ಈ ಪುರಾಣ ಕಥೆಗಳೇ ಪಾಠವಾಗಿತ್ತು. ಕೌರವರು ಮತ್ತು ಪಾಂಡವರು, ಆಮೇಲೆ ಸೀತಾ ವನವಾಸ, ಇಂಥ ಪದ್ಯಗಳು ಮತ್ತೆ ಪಾಠಗಳು ಎಲ್ಲ ಇತ್ತು. ಅದನ್ನ ನೋಡುವಾಗ ಪೌರಾಣಿಕದ ಬಗ್ಗೆ ಪ್ರೀತಿ. ಅವಾಗ ಯಕ್ಷಗಾನ ಪೌರಾಣಿಕ ಬಿಟ್ರೆ ಬೇರೆ ಆಡ್ತಿರ್ಲಿಲ್ಲ. ನಮ್ಮ ದೊಡ್ಡಪ್ಪ ಅಪ್ಪ ಸೇರಿ ಒಂದು ಮೇಳ ಅಂತ ಮಾಡಿದ್ರು. ಅವರ ಬಣ್ಣ ಬಣ್ಣದ ವೇಷ ನೋಡಿ ಹುಚ್ಚುಗಟ್ಟಿದೆ. ಶಾಲೆಗೆ ತಂದಿಟ್ಟು ಪುಸ್ತಕ ಮನೆಯಲ್ಲೇ ಬಿಟ್ಟು ಮೇಳದ ಜೊತೆ ಬಂದದ್ದು. ಆಮೇಲೆ ಮೊದಲು ಸ್ವಲ್ಪ ಅಸಮಾಧಾನ ಇತ್ತು. ಯಕ್ಷಗಾನಕ್ಕೆ ಬಂದು ವಿದ್ಯೆ ಹಾಳು ಮಾಡ್ಕೊಂಡೆ, ನನ್ನ ಲೈಫ್ ಹೋಯ್ತು ಅಂತ. ಆಮೇಲೆ ತೃಪ್ತಿ ಸಿಕ್ಕಿತ್ತು. ನಾ ಶಾಲೆ ಬಿಟ್ಟದ್ರಲ್ಲಿ ನಷ್ಟ ಆಗ್ಲಿಲ್ಲ ಅಂತ ಅನಿಸುತ್ತೆ. ಈಗ ನಾನು ದೊಡ್ಡ ಹುದ್ದೆಯಲ್ಲಿ ಇದ್ರೂ ಕೂಡ ನನ್ನ ಹೆಂಡತಿ ಮಕ್ಕಳು ನನ್ನ ಸಂಸಾರವನ್ನು ನೆಮ್ಮದಿಯಲ್ಲಿ ಬದುಕ್ತಿದ್ರೇನು, ಆದ್ರೆ ಸಾಮಾಜಿಕವಾಗಿ ನಾನು ಗುರುತಿಸಲ್ಪಡುವ ವ್ಯಕ್ತಿ ಆಗ್ತಿರ್ಲಿಲ್ಲ. ಆದ್ರಿಂದ ತೃಪ್ತಿ ಇದೆ. ತುಂಬಾ ಸಂತೋಷ ಇದೆ ಅಂತ ಹೇಳ್ತೀರಿ. ಸಾಕಷ್ಟು ಹೆಸರು ಕೂಡ ಮಾಡಿದ್ರಿ ಅಲ್ವಾ? ಎಸ್, ಮತ್ತೊಂದು ಕಾಲ್ ಇದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ತೀರ್ಥಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ, ಗಣಪತಿ ಅಂತ. ಓಕೆ, ನಮಸ್ತೆ. ನಮ್ಮ ಜೊತೆ ಹಿರಿಯ ರಮೇಶ್ ಆಚಾರ್ಯ ಒಂದು ಸಂದರ್ಶನ ನೀವು ಮಾಡ್ತಾ ಇರೋದು ನಮಗೆ ಬಹಳ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ಅವರು ನಮ್ಮ ತೆಂಕು ಮತ್ತು ಬುಡುಗುತಿಟ್ಟಿನ ಒಬ್ಬ ಧೀಮಂತ ಕಲಾವಿದ ಮತ್ತು ಸರಿಸಾಟಿ ಇಲ್ಲದ ಒಬ್ಬ ಕಲಾವಿದನ ನೀವು ಇಂಟರ್ವ್ಯೂ ಮಾಡ್ತಿದ್ರಿ, ತುಂಬಾ ಸಂತೋಷ ಆಗ್ತಾ ಇದೆ. ಹೌದು. ಆದ್ರೆ ನಮಗೆ ಒಂದು ಬೇಜಾರು ಅಂತಂದ್ರೆ, ಎರಡು ತಿಟ್ಟುಗಳಲ್ಲೂ ಸಮರ್ಥ ಒಬ್ಬ ಕಲಾವಿದ ಇದ್ದು ಕೂಡ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸರ್ಕಾರ ಕೊಡದೇ ಇರೋದು ಬಹಳ ನಮಗೆ ದುಃಖದ ಸಂಗತಿ. ನಾವು ಕೂಡ ಬಹಳ ಪ್ರಯತ್ನ ಮಾಡಿದ್ವಿ ಅವರಿಗೆ ಕೊಡಿಸೋದಕ್ಕೆ. ಆದ್ರೆ ಅರ್ಹತೆ ಇಲ್ಲದವರು ಕೂಡ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಅಂತಂದ್ರೆ, ಅರ್ಹತೆ ಇದ್ದವರು ಎಲ್ಲೋ ಒಂದ್ ಕಡೆ ಮೂಲ ಗುಂಪು ಆಗ್ತಾ ಇರೋದು ನಮಗೆ ತುಂಬಾ ಬೇಜಾರಾಗ್ತಿದೆ. ಈ ಬಗ್ಗೆ ತಾವು ಸ್ವಲ್ಪ ಪ್ರಯತ್ನ ಮಾಡಿ ಅವರಿಗೆ ಮುಂದಿನ ಅವಧಿಯಲ್ಲಾದ್ರೂ ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸೋದ್ರ ಮೂಲಕ ಯಕ್ಷಗಾನ ಕಲೆಗೆ ಒಂದು ಒಳ್ಳೆ ಅರ್ಥ ಬರುವ ಹಾಗೆ ಆಗ್ತಿತ್ತು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಸರ್, ಈಗ ಅವ್ರದ್ದು ಯಾವ ಪಾತ್ರಗಳನ್ನ ತಾವು ತುಂಬಾ ಮೆಚ್ಕೊಂಡಿದ್ದೀರಿ? ಅವರು ಬರೀ ಸ್ತ್ರೀ ವೇಷ ಮಾತ್ರ ಅಲ್ಲ, ಅವರು ಪುರುಷ ವೇಷಗಳಲ್ಲೂ ಅವರು ಸಮರ್ಥವಾದ ಕಲಾವಿದ. ಯಾವುದೇ ಪಾತ್ರ ಕೊಟ್ಟರು ಕೂಡ ಅದನ್ನ ಆ ಪಾತ್ರಕ್ಕೆ ಎಲ್ಲೂ ಸ್ವಲ್ಪವೂ ಕೊಂಚ ಇದು ವ್ಯತ್ಯಾಸ ಆಗೋ ರೀತಿಯಲ್ಲಿ ಅದಕ್ಕೆ ಒಂದು ಗೌರವವನ್ನು ತಂದುಕೊಡುವಂತ ಪಾತ್ರ ಮಾಡಬಾರ್ದು. ವಿಶೇಷವಾಗಿ ಅವ್ರದ್ದು ಚಂದ್ರಮತಿ ಇರ್ಬೋದು, ದ್ರೌಪದಿ ಇರ್ಬೋದು, ಸುಭದ್ರೆ ಇರ್ಬೋದು, ಆಮೇಲೆ ಚಿತ್ರಾಂಗದೆ, ತುಂಬಾ ಎಲ್ಲೆಲ್ಲ ಪಾತ್ರಗಳು ಕೂಡ ಶ್ರೀವೇಶದಲ್ಲಿ ಅವ್ರದ್ದು ತುಂಬಾ ಅಚ್ಚುಮೆಚ್ಚಿನ ಪಾತ್ರಗಳು ನಮಗೆ ತುಂಬಾ ಇಷ್ಟ ಆಗ್ತದೆ. ಜೊತೆಗೆ ಇನ್ನೊಂದು ಅಂಶವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮೇಡಮ್, ಬಹುತೇಕ ಕಲಾವಿದರುಗಳಿಗೆ ಸ್ವಲ್ಪ ಕಲ್ತ್ರೆ ಅವರಿಗೆ ಅಹಂಕಾರ ಇರ್ತದೆ, ನನ್ನನ್ನು ಬಿಟ್ರೆ ಯಾರು ಇಲ್ಲ ಅಂತ ಹೇಳಿ. ಬಟ್ ರಮೇಶ್ ಆಚಾರ್ಯರು ಒಂದ್ ರೀತಿ ತುಂಬಿದ್ ಕೂಡ ಅವ್ರು ಯಾವತ್ತೂ ಕೂಡ ನಾನು ತಿಳ್ಕೊಂಡಿದೀನಿ ಅಂತ ಹೇಳಿ ಅಹಂಕಾರ ಪಟ್ಟವರಲ್ಲ. ಆ ಚೌಕಿಯಲ್ಲಿ ನಿತ್ಯ ವೇಷದ ಹುಡುಗನಿಂದ ಹಿಡಿದು ಎರಡನೇ ವೇಷದ ಹುಡುಗದವರೆಗೂ ಕೂಡ ಅವರಿಗೆ ಒಂದು ಗೌರವ ಕೊಡ್ತಕ್ಕಂಥದ್ದು, ಅವರಲ್ಲಿ ಒಳ್ಳೆ ರೀತಿ ಮಾತಾಡ್ತಕ್ಕಂಥ ಒಂದು ಬಹುದೊಡ್ಡ ಗುಣ ಅವರಲ್ಲಿ ನಾವು ಕಂಡಿದ್ದೀವಿ ನಾವು ಮೇಳದಲ್ಲಿ. ಹಾಗೆ ತಮ್ಮ ಮತ್ತೆ ಅವರ ಆತ್ಮೀಯತೆ ಯಾವ ರೀತಿ ಇದೆ? ಅವ್ರು ನಿಮ್ ಜೊತೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ನಾನು ನಿಮ್ಮ ಹತ್ರ ಪ್ರಶ್ನೆಗೆ ಹೇಳ್ತಾ ಇದ್ದೀನಿ. ಸೊ ಮಾತಾಡಿಸ್ತಾರೆ. ಸೊ ನಿಮ್ಮ ಮತ್ತೆ ಅವರ ಆತ್ಮೀಯತೆ ಹೇಗಿದೆ? ನಾನು ಒಂದು ತೀರ್ಥಹಳ್ಳಿಯಲ್ಲಿ ಒಂದು ಪತ್ರಿಕೆ ಮಾಡ್ತಾ ಇದ್ದೇನೆ, ಸಹ್ಯಾದ್ರಿ ವಾರ್ತೆ ಅಂತ ಹೇಳಿ. ನನಗೆ ಯಕ್ಷಗಾನ ಸ್ವಲ್ಪ ಹುಚ್ಚಿದ್ದರಿಂದ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಯುವಜನ ಮೇಳದಲ್ಲಿ ಒಂದು ಯಕ್ಷಗಾನ ಮಾಡಿ ನಾವು ರಾಜ್ಯ ಮಟ್ಟಕ್ಕೆ ಹೋದ್ವು ಮೇಡಮ್. ಆ ನಂತರ ನಾನು ಅವರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಒಂದು ಮೇಳ ಮಾಡಿದೆ. ಅದು ನಿಮಗೆ ಗೊತ್ತಿರ್ಬೋದು, ಲಾರಿ ಮೇಲೆ ರಂಗಸ್ಥಳ ಅಂತ. ಯಕ್ಷಗಾನ ಕ್ಷೇತ್ರದ ಇತಿಹಾಸದಲ್ಲಿ ಒಂದು ಪ್ರಪ್ರಥಮ ಪ್ರಯತ್ನ ಅದು. ಆ ಘಟ್ಟದ ಮೇಲಿನ ಒಂದು ಹೆಸರಾಂತ ಮೇಳ ಆಗಿ ನಾವು ಬೆಳೆಸೋದಕ್ಕೆ, ರೂಪುಗೊಳಿಸಲಿಕ್ಕೆ ರಮೇಶ್ ಆಚಾರ್ಯರ ಕೊಡುಗೆ ಬಹಳ ದೊಡ್ಡದಿದೆ. ಎಲೆಮರೆಯಲ್ಲಿ ಅವರು ಇದಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಅವರ ಕುಟುಂಬದೊಂದಿಗೂ ನಾನು ಬಹಳ ಆತ್ಮೀಯವಾಗಿದ್ದೇನೆ ಮೇಡಮ್. ನಾವು ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಒಂದು ನಿಮ್ಮ ಒಂದು ಅವರ ಒಡನಾಟದ ಬಗ್ಗೆ ಹಂಚ್ಕೊಂಡಿದ್ದೀರಿ. ತುಂಬಾನೇ ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಸರ್, ಈಗ ತಮ್ಮ ಬಗ್ಗೆ ಸಾಕಷ್ಟು ಅಭಿಮಾನದ ಮಾತುಗಳನ್ನ ಜನರು ಹೇಳ್ತಾ ಇದ್ದಾರೆ. ತುಂಬಾ ಒಳ್ಳೆ ರೀತಿಯಿಂದ ಯುವ ಕಲಾವಿದರ ಜೊತೆ ಕೂಡ ತಾವು ತಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ತೀರಿ ಅಂತ ಅಂದ್ಬಿಟ್ಟು ನಿಮ್ಮ ಅನುಭವ ಕೇಳ್ಬೇಕಂತ ಹೇಳಿದ್ರೆ, ಆಗಿನ ದಿನಗಳಲ್ಲಿ ತಿರುಗಾಟದ ಅನುಭವ ಹೇಗಿತ್ತು? ಈಗ ತುಂಬಾ ಸುಲಭ ಇದೆ ತಿರುಗಾಟ ಅನ್ನೋಂಥದ್ದು, ಅಷ್ಟು ಕಷ್ಟ ಇಲ್ಲ ಹಿಂದೆಗೆ ಹೋಲಿಕೆ ಮಾಡಿದ್ರೆ. ಆ ಕಾಲದಲ್ಲಿ ಕಷ್ಟ ಅಂತ ಹೇಳಿದ್ರೆ ಕಾಲ್ನಡಿಗೆಯಲ್ಲಿ ಊರಿಂದ ಊರಿಗೆ ಹೋಗ್ಬೇಕಾಗಿತ್ತು. ಆಮೇಲೆ
ಪ್ರತಿ ದಿವಸ ಕೆಲವು ಆಟವೂ ಇರ್ತಿರ್ಲಿಲ್ಲ, ಊಟಕ್ಕೂ ಕಷ್ಟ ಅನ್ನೋ ಪರಿಸ್ಥಿತಿ. ಈಗ ಮಂದಾರ್ತಿ ಮೇಳ ಈಗ 5 ಆಗಿದೆ, ಆ ಕಾಲದಲ್ಲಿ ಒಂದೇ ಮೇಳ ಇದ್ದದ್ದು, ಅದು 6 ತಿಂಗಳ ಆಟ ಇರಲಿಲ್ಲ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಕ್ಷಗಾನಕ್ಕೆ ಪ್ರವೇಶ ಮಾಡಿದವರಿಗೆ ಬಹಳ ಗೋಳಿತ್ತು. ಹಿರಿಯ ಕಲಾವಿದರ ಸೇವೆ ಮಾಡೋದು, ಅವರ ಬಟ್ಟೆ ತೊಳ್ಕೊಡ್ಬೇಕು, ಅವರಿಗೆ ಸ್ನಾನಕ್ಕೆ ನೀರು ಎತ್ತಿಕೊಡ್ಬೇಕು, ನಿದ್ರೆ ಬರುವವರಿಗೆ ಕಾಲು ಒತ್ತಬೇಕು, ಹೀಗೆ ಅವರ ಊರಿಂದ ಊರಿಗೆ ಹೋಗುವಾಗ ಅವರ ಬ್ಯಾಗ್ ನಾವೇ ಹಿಡ್ಕೊಳ್ಬೇಕು, ಹೀಗೆ ಅವರ ಚಾಕರಿ ಮಾಡ್ಬೇಕಾಗಿತ್ತು. ಈಗ ಅಂತದ್ದೇನಿಲ್ಲ, ಚಾಕರಿ ಮಾಡ್ಬೇಕಂದ್ರೆ ಬ್ಯಾಗ್ ಹಿಡ್ಕೊಂಡು ಮನೆಗೆ ಹೋಗ್ತಾರೆ. ಹೌದು. ಸಾಕಷ್ಟು ಅಂದ್ರೆ ವ್ಯತ್ಯಾಸಗಳಿತ್ತು, ಹಿಂದೆ ತುಂಬಾ ಸುಮಾರು ಕಷ್ಟ ಇತ್ತು ಅಂತ ಹೇಳಿ ತಾವು ಹೇಳ್ತೀರಿ. ಆವಾಗ ಆ ಬಾಲ್ಯ ಆ ಕಷ್ಟ ಅನಿಸ್ಲಿಲ್ಲ, ಇದರ ಬಗ್ಗೆ ಪ್ರೀತಿ ಹೆಚ್ಚಿದ್ದರಿಂದ ಆ ಕಷ್ಟ ಸಹಿಸ್ಕೊಳ್ಲಿಕ್ಕಾಯ್ತು. ಈಗ ಎಣಿಸಿದ್ರೆ ಅಷ್ಟೆಲ್ಲ ಹೇಗೆ ಅನುಭವಿಸಿದೆ ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ. ಆಮೇಲೆ ಎಲ್ಲಿವರೆಗೆ ಅಂದ್ರೆ ಸುಸಂಸ್ಕೃತರು ಬಹಳ ಕಡಿಮೆ ಇದ್ರು ಯಕ್ಷಗಾನದಲ್ಲಿ. ಯಾರೋ ಒಬ್ಬರೋ ಇಬ್ಬರೋ ಮೂರೋ ಜನ ವಿದ್ವಾಂಸರು ಇರ್ತಿದ್ರು. ಮತ್ತೆಲ್ಲ ಒಂದು ಈ ಜಾನಪದ ಮತ್ತೊಬ್ಬರಿಂದ ಕೇಳಿ ನೋಡಿ ಕಲ್ತು ಇದು ಅವರೇ ದೊಡ್ಡ ಜನ ಅಂತ. ಅಯ್ಯೋ, ಸಣ್ಣ ಕಲಾವಿದರನ್ನೆಲ್ಲ ಕೈಯಲ್ಲೆಲ್ಲ ಎಬ್ಬಿಸ್ತಿರ್ಲಿಲ್ಲ, ಕಾಲಿನಲ್ಲೇ ಎಬ್ಬಿಸ್ತಿದ್ರು, ಒದ್ದೇ ಎಬ್ಬಿಸ್ತಿದ್ರು. ಅದನ್ನು ಎಲ್ಲ ಸಹಿಸ್ಕೊಂಡು ಬದುಕಿದ್ದು ನಾವು. ಈಗ ಹಾಗಿಲ್ಲ, ಒಂದು ಸಾಮರಸ್ಯ ಉಂಟು. ದೊಡ್ಡ ಕಲಾವಿದ ಆದರೂ ಸಣ್ಣ ಕಲಾವಿದ ಆದರೂ ಪ್ರತಿಯೊಬ್ಬರಿಗೂ ಒಂದು ಸ್ವಾಭಿಮಾನ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಒಬ್ಬರನ್ನೊಬ್ಬರು ಪರಸ್ಪರ ಗೌರವಿಸ್ತಾರೆ. ಓಕೆ ಸರ್, ತಮ್ಮ ಯಕ್ಷಗಾನದ ಆರಂಭಿಕ ಬದುಕನ್ನ ತಾವು ತಮ್ಮ ಮನೆಯ ಮೇಳದಲ್ಲಿ ಪ್ರಾರಂಭ ಮಾಡಿದವರು ಅಲ್ವಾ? ಅದಾದ್ಮೇಲೆ ಬೇರೆ ಸುಮಾರು ಮೇಳಗಳಿಗೆ ಹೋದ್ರೆ, ಆಮೇಲೆ ತಮ್ಗೆ ಒಂದು ಬ್ರೇಕ್ ನೀಡಿರುವಂತಹ ಮೇಳ, ದೊಡ್ಡ ಮೇಳ ಯಾವುದು? ಅದು ಸುರತ್ಕಲ್ ಮೇಳ ಅಂತಲೇ ಹೇಳ್ಬೋದು. ನಾನು ಬಡಗುತಿಟ್ಟಿನಲ್ಲಿ ಇದ್ದಾಗ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು, ವೀರಭದ್ರ ನಾಯಕರು. ಶಾಸ್ತ್ರೀಯವಾಗಿ ಬಡಗುತಿಟ್ಟು ಕಲೀಲಿಕ್ಕಾಯ್ತು. ಅದು ಕಲ್ತಾಗುವಾಗ ತೆಂಕು ಅಂದ್ರೆ ಏನ್ ನೋಡ್ಬೇಕು ಅಂತ, ತೆಂಕಿನ ಮೇಳಕ್ಕೆ ಬರಬೇಕು ಅಂತ ಆಸೆ ಇತ್ತು. ಆವಾಗ ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಹೋದೆ. ರತ್ನವರ್ಮ ಹೆಗ್ಡೆ ಅವ್ರ ಕಾಲ, ಅವರು ನನ್ನ ವೇಷ ನೋಡಿ ಆಯ್ಕೆ ನಲ್ಪರೆಲ್ಲ ಗೊತ್ತುಜ್ಜಿ ಪಾತೆರೆಲ್ಲ ಬರ್ಬುಜಿ ಕಜ್ಪುಗಾವು ಪವಾಡಂಚ ಅಂತ ಹೇಳಿದ್ರು. ಇದನ್ನ ಕೇಳಿ ನಾನು ಮನೆಗೆ ಹೊರಟಿದ್ದೆ, ನನಗೆ ಯೋಗ ಇಲ್ಲ ಅಂತ. ಕುರಿಯ ವಿಠಲ ಶಾಸ್ತ್ರಿಗಳನ್ನು ನನ್ನ ಪರಿಚಯ ಇರಲಿಲ್ಲ, ಆದ್ರೂ ನನ್ನನ್ನು ನೋಡಿದವರು ಅವರೇ ಬಂದು ಮಾತಾಡಿಸಿ ಯಾರಪ್ಪ ನೀನು ಅಂತ ಪರಿಚಯ ಕೇಳಿ ನಾನು ವಿಷಯ ಹೇಳಿದಾಗ ನೇರ ಕೈ ಹಿಡಿದು ಕರ್ಕೊಂಡು ಹೆಗ್ಡೆಯವರಲ್ಲಿಗೆ ಹೋಗಿ ನೀವು ನನ್ನ ಮೇಳಕ್ಕೆ ಮಾಡಿಕೊಳ್ಬೇಕು ಅಂತ ಆರ್ಡರ್ ಮಾಡಿದ್ರು. ಇವನಿಗೆ ನಾಟ್ಯ ಮಾತುಗಳೆಲ್ಲ ನಾನು ಕಲಿಸ್ತೇನೆ ಅಂತ. ಹಾಗೆ ನಾನು ಅವರ ಮನೆ ಮಗನಾಗಿ ಅವರ ಮನೆಯಲ್ಲಿ 3 ವರ್ಷ ಇದ್ದೆ. ಆ 3 ವರ್ಷ ಧರ್ಮಸ್ಥಳ ಮೇಳದ ತಿರುಗಾಟ ಮಾಡಿದೆ. ಶಾಸ್ತ್ರಿಗಳು ನನಗೆ ಒಂದು ಆರಾಧ್ಯ ದೇವರ ಹಾಗೆ, ಗುರುಗಳೆಲ್ಲ. ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮನೆಯಲ್ಲಿ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆಲ್ಲ ಜನ ಇದ್ದಾರೆ, ನೀ ಬಂದದ್ದಕ್ಕೆ ಒಂದೇ ಓದು ಒಂದೇ ಕುಣಿ ಅಂತ. ನನಗೆ ಬೇರೆ ಏನೂ ನೋವು ಕೊಡದೆ 3 ವರ್ಷಗಳ ಕಾಲ ಅವರು ಕಲಿಸ್ಕೊಟ್ಟಿದ್ದಾರೆ, ನಾನು ಪ್ರಯತ್ನ ಪಟ್ಟು ಕಲಿತೆ. ಹಾಗಾಗಿ ತೆಂಕಲ್ಲಿ ಸಾಕಷ್ಟು ಹೆಸರು ಮಾಡಿದ್ರಿ. ಈಗ ಇರೋದು ಕೂಡ ನೀವು ಏನೋ ಹನುಮಗಿರಿ ಮೇಳದಲ್ಲಿ ಅದು ಕೂಡ ತೆಂಕು ತಿಟ್ಟು ಅಂತ ಹೇಳ್ಬೋದು. ತಮ್ಗೆ ತುಂಬಾ ಪ್ರಿಯ ಯಾವುದು, ಬಡಗುವ ತೆಂಕುವ? ನನಗೆ ಮೊದಲು ಬಡಗಿನಲ್ಲಿ ಪ್ರೀತಿ ಇತ್ತು, ಹೆಚ್ಚು ಕಾಲ ತೆಂಕಿನಲ್ಲಿ ನಾನು ಇದ್ದೋದ್ರಿಂದ ಬಹಳ ವ್ಯತ್ಯಾಸ ಅಂತಿಲ್ಲ, ಎರಡರಲ್ಲಿಯೂ ಸಮಾನ ಪ್ರೀತಿ ಇದೆ. ಅಲ್ಲಿಯೂ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳಿದ್ದಾವೆ, ಇಲ್ಲಿಯೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿದ್ದಾವೆ. ಅದು ನನಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ, ಆದ್ರೆ ಹೇಳಿದ್ರೆ ಪ್ರಯೋಜನ ಆಗುದಿಲ್ಲ, ಆದ್ರಿಂದ ಬಾಯಿ ಮುಚ್ಚಿಕೊಂಡು ಸಹಿಸ್ತೇನೆ. ಮತ್ತೆ ತೆಂಕಿನಲ್ಲಿ ವೀರರಸಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ, ಬಡಗಿನಲ್ಲಿ ಶೃಂಗಾರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ಅಲ್ಲಿ ನೃತ್ಯ ವೈವಿಧ್ಯತೆಗಳು ಹೆಚ್ಚು. ಈಗೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತೆಂಕಿನಲ್ಲಿ ಕೂಡ ಬಡಗಿನ ಅನುಕರಣೆ ಮಾಡಿ ಸ್ತ್ರೀವೇಷದವರು ತುಂಬಾ ಎಲ್ಲ ಕುಣಿತಾರೆ. ಸೊ ತಮ್ಮಲ್ಲಿ 2 ಶೈಲಿ ಕೂಡ ಮಿಳಿತವಾಗಿದೆ ಅಂತ ಹೇಳಿ ಹೇಳ್ತೀರಿ. ಮಾತಾಡಿಸ್ತೀನಿ, ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ, ನಾನು ಸುಧಾಕರ್ ಶೆಟ್ಟಿ ಅಂತ, ಹೊನ್ನೇಕೇರಿ ಸುಧಾಕರ್ ಶೆಟ್ಟಿ ಅಂತ, ಚಾರ್ಟರ್ಡ್ ಅಕೌಂಟೆಂಟ್. ಓಕೆ, ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಜೊತೆ ಇವರು ಎಂ.ಕೆ. ರಮೇಶ್ ಆಚಾರ್ಯ ಅವರಿದ್ದಾರೆ. ಎಂ.ಕೆ. ರಮೇಶ್ ಆಚಾರ್ಯರು ನಾನೊಬ್ಬ ಅವರ ಬಹಳ ದೊಡ್ಡ ಅಭಿಮಾನಿ ಕೂಡ. ಓಕೆ ಓಕೆ, ಎಷ್ಟು ವರ್ಷಗಳಿಂದ ಅಭಿಮಾನಿ ಸರ್ ತಾವು? ನಾನು ಆಕ್ಚುಲಿ ಅವ್ರ ಪಕ್ಕದ ಊರಿನವ್ರೆ. ನನ್ನ ತಂದೆ ವಿಠಲ್ ಶೆಟ್ರು ಅಂತ, ಅವರು ಹವ್ಯಾಸಿ ಕಲಾವಿದ್ರು. ನನ್ನ ತಂದೆಯ ಗುರುಗಳವರು. ನಮ್ಮ ಮಲೆನಾಡಿಗೆ ಬಹಳ ಕೀರ್ತಿ ತಂದ ತೆಂಕು ಮತ್ತೆ ಬಡಗಿನ ನೇರು ಕಲಾವಿದ್ರು ಅವರು. ಖಂಡಿತ. ಮಾತಾಡ್ಸಿದ್ದಾರೆ, ಕೊಡಿ ಕೊಡಿ ಮಾತಾಡ್ಸಿ. ಹಲೋ ಹಲೋ ಹಲೋ, ಹೇಳಿ. ನಮಸ್ಕಾರ, ನಾನು ಹೊನ್ನೇಕೇರಿ ಸುಧಾಕರ್ ಶೆಟ್ಟಿ ಅಂತ, ಮಗ, ನಿಮ್ ಸ್ನೇಹಿತರ ಮಗ. ಗೊತ್ತಾಯ್ತು. ಹೇಳಿ.
ಅದೇ 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 ನಿಮ್ಮ ಬಗ್ಗೆ ನಾವು ನಿಮ್ಮ ಬಹಳ ದೊಡ್ಡ ಅಭಿಮಾನಿ ಕೂಡ ನಾನು. ನಿಮ್ಮ ಎಲ್ಲಾ ಪ್ರಸಂಗಗಳನ್ನ ನಾವು ನೀವು ಆ ಮೇಳದಲ್ಲಿ ಇದ್ದೀರಿ ಅಂದ್ರೆ ನಾವು ಅದು ಎಲ್ಲಿದ್ರು ಆ ಯಕ್ಷಗಾನಕ್ಕೆ ಹೋಗ್ತಿದ್ವಿ ಚಿಕ್ಕಂದಿನಿಂದನು. ಇತ್ತೀಚಿನ ದಿನಗಳಲ್ಲಿ ನೀವು ಸ್ವಲ್ಪ ಮೇಳದಲ್ಲೂ ಅಷ್ಟು ಆಕ್ಟಿವ್ ಆಗಿಲ್ಲ ಅನ್ಸುತ್ತೆ. ನೀವು ಮತ್ತೆ ವೇಷ ಹಾಕ್ಬೇಕು, ನಿಮ್ಮನ್ನ ನೋಡ್ಬೇಕಂತ ಬಹಳ ಜನ ಕಾಯ್ತಾ ಇದೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತನಾಡಿದಕ್ಕಾಗಿ ಧನ್ಯವಾದ ನಿಮ್ಗೆ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಈಗ ನೀವು ಸ್ತ್ರೀ ಪಾತ್ರಗಳಲ್ಲಿ ತಮ್ಮ ಇದು ಯಕ್ಷಗಾನ ಇದನ್ನ ಪ್ರಾರಂಭ ಮಾಡಿದ್ದು ಹೇಗೆ ಅಂತ ಹೇಳಿ? ನಾನು ಮೊದಲು ಸಣ್ಣ ಪುಟ್ಟ ಪುರುಷ ಪಾತ್ರಗಳನ್ನೇ ಮಾಡ್ತಾ ಇದ್ದೆ. ಅಭಿಮನ್ಯು, ಬಬ್ರುವಾಹನ, ಪ್ರಸೇನ, ಚಿತ್ರ ಹೀಗೆ. ಆಮೇಲೆ ಏನಾಯ್ತು ಅಂದ್ರೆ ಸಣ್ಣ ಪುಟ್ಟ ಸ್ತ್ರೀ ಪಾತ್ರ ಮಾಡುವವರು ಇಲ್ಲ ಆಗಿತ್ತು ಮಂದರ್ತಿಯಲ್ಲೇ. ಅವಾಗ ಕನಕಾಂಗಿ, ರತಿ ಇತ್ಯಾದಿ ಪಾತ್ರಗಳನ್ನ ಮಾಡು ಹುಡುಗಲ್ಲ, ನೀನು ಚಂದ ಕಾಣ್ತದೆ ಅಂತ. ಅದನ್ನು ನೋಡಿ ಮತ್ತೆ ಧರ್ಮಸ್ಥಳ ಮಾಡಲಿಕ್ಕೆ ಬರುವಾಗ ನನಗೆ ಸ್ತ್ರೀ ಪಾತ್ರವೇ ನಿನಗೆ ಹೋಗ್ತದೆ, ಅದನ್ನೇ ಮಾಡು ಅಂತ ಹೇಳಿದ್ರು. ನಾನು ಧರ್ಮಸ್ಥಳ ಮೇಳಕ್ಕೆ ಸೇರಿದ ವರ್ಷವೇ ಕನ್ಯಾಕುಮಾರಿ ಕ್ಷೇತ್ರ ಮಹಾತ್ಮೆ ಅನ್ನುವ ಪ್ರಸಂಗ ಆಡ್ತಿದ್ದು. ಆಮೇಲೆ ಮಹಾರಥೀಕರಣ ಅಂತ ಆಡ್ತಿದ್ದು. ಪ್ರಬುದ್ಧ ಕಲಾವಿದರೆಲ್ಲ ಇದ್ರು, ಕುಮಾರ ಸುಂದರರಾಯರವರೆಲ್ಲ. ಕನ್ಯಾಕುಮಾರಿ ಪಾತ್ರ ನಾನೇ ಮಾಡ್ತಿದ್ದೆ. ಮತ್ತೆ ತುರ್ವಾಸ ಅತಿಥ್ಯದ ಕುಂತಿ ಯುವತಿ, ಆ ಪಾತ್ರವನ್ನು ನಾನೇ ಮಾಡ್ತಿದ್ದೆ. ಆಮೇಲೆ ನನಗೆ ಪುರುಷವೇಷ ಕೊಡ್ಲೇ ಇಲ್ಲ, ಬೇರೆ 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 ಸ್ತ್ರೀ ಪಾತ್ರಗಳನ್ನೇ ಕೊಡ್ತಾ ಬಂದ್ರು. ನಾನು ಅದಕ್ಕೆ ಒಗ್ಗಿಕೊಂಡೆ. ಹಾಗಾಗಿ ಸ್ತ್ರೀ ಪಾತ್ರದಲ್ಲಿ ತಾವು ಸಾಕಷ್ಟು ಹೆಸರು ಮಾಡ್ತಾನೆ ಬಂದ್ರಿ. ಓಕೆ, ಸಾಕಷ್ಟು ಹೆಸರು ತಂದುಕೊಟ್ಟ ಮೇಳ ಒಂದು ಬ್ರೇಕ್ ನೀಡಿದ್ದು ಸುರತ್ಕಲ್ ಅಂತ ಹೇಳಿದ್ರಿ. ಅಲ್ಲಿ ಕೂಡ ತುಂಬಾ ಹೆಸರು ಮಾಡಿರುವಂತಹ ಕಲಾವಿದರು ಇದ್ರು, ಪೂಕಳೆಯವರಿದ್ರು, ಸುಮಾರು ಜನ ಇದ್ರು. ಅವರ ಜೊತೆಗಿನ ಅನುಭವ ಅಥವಾ ಬೇರೆ ಕಲಾವಿದರ ಬಗ್ಗೆ ತಾವು ಹೇಳೋದಾದ್ರೆ? ಬೇರೆ ಕಲಾವಿದರು ಅಂದ್ರೆ ಸುರತ್ಕಲ್ ಮೇಳಕ್ಕೆ ಶೇಣಿ ಗೋಪಾಲಕೃಷ್ಣ ಭಟ್ರು, ತೆಕ್ಕಟ್ಟೆ ಆನಂದ ಮಾಸ್ತರು ಅವರೆಲ್ಲ ಸೇರಿದಾಗ ನಾನು ಕೂಡ ಅದೇ ಮೇಳಕ್ಕೆ ಸೇರ್ಪಡೆಗೊಂಡೆ. ನಾನು ಅವಾಗ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿರ್ಲಿಲ್ಲ, ಎರಡನೇ ಸ್ತ್ರೀ ವೇಷಧಾರಿಯಾಗಿದ್ದೆ. ಕೊಕ್ಕಡೆ ಈಶ್ವರ ಭಟ್ರು ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿದ್ರು. ಆದ್ರೆ ಯಾಕೋ ಏನೋ ಋಣಾನುಬಂಧ ಶೇಣಿ ಗೋಪಾಲಕೃಷ್ಣ ಭಟ್ರಿಗೆ ಈಶ್ವರ ಭಟ್ರಿಗಿಂತ ನನ್ನ ಬಗ್ಗೆ ಒಲವು ಹೆಚ್ಚು. ಅವರ ಜೊತೆ ಪಾತ್ರಗಳ ಭಾಗವತರ ಲೀಸ್ಟ್ ಬರೆಯೋದು, ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಅಂತ. ರಾವಣ ವಧೆಯ ಮಂಡೋದರಿ ನನಗೆ ರಮೇಶ ಮಾಡ್ಲಿ, ಚೆನ್ನ ಬೇಡ ಅಂತ. ಆಮೇಲೆ ವಾಲಿವಧೆಯ ತಾರೆ ರಮೇಶ ಮಾಡ್ಲಿ ಅಂತ. ಹೀಗೆ ಶ್ರೇಣಿಯವರ ಜೊತೆ ಪಾತ್ರಗಳೇ ಹೆಚ್ಚಾಗಿ ನನಗೆ ಸಿಗ್ತಾ ಇತ್ತು. ಆಮೇಲೆ ಸಲಹೆ ಸೂಚನೆ ಕೊಡ್ಲಿಕ್ಕೆ, ಅರ್ಥದ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ಲಿಕ್ಕೆ ತೆಕ್ಕಟ್ಟೆಯವರಿದ್ರು. ಹಾಗಾಗಿ ನನಗಲ್ಲಿ ಬೆಳವಣಿಗೆಗೆ ಅನುಕೂಲ ಆಯಿತು. ಮತ್ತೆ ಗುರುಗಳು ಕುರಿಯ ವಿಠಲ ಶಾಸ್ತ್ರಿಗಳಿಗೆ ನನಗೆಷ್ಟು ಪ್ರಧಾನವ, ಹಾಗೆಯೇ ಸಹ ಕಲಾವಿದರಾಗಿ ಹಿರಿಯರಾದ ಶ್ರೇಣಿಯವರು ನನ್ನನ್ನು ತುಂಬಾ ಎತ್ತರಕ್ಕೆ ಏರಿಸಿದವರು ಅಂತ ಹೇಳ್ಬೋದು. ಎಂ.ಕೆ. ರಮೇಶ್ ಆಚಾರ್ಯರು ಸಾಕಷ್ಟು ಮೇಳಗಳಲ್ಲಿ ಏನೋ ಕಲಾ ಸೇವೆ ಮಾಡಿ ಈಗ ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಹಿರಿಯ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅವರ ಯಕ್ಷ ಜೀವನದ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು. ಬನ್ನಿ, ಇನ್ನಷ್ಟು ವಿಚಾರಗಳನ್ನ ಮಾತಾಡಿಸ್ಲಿಕ್ಕೆ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ತಮ್ಮ ಹೆಸರು? ನಾವು ಶಶಿ ಆಚಾರ್ಯ ಅಂತ, ಉಡುಪಿಯಿಂದ. ಓಕೆ, ನಮ್ ಜೊತೆ ಕಲಾವಿದ್ರು ಎಂ.ಕೆ. ರಮೇಶ್ ಆಚಾರ್ಯರಿದ್ದಾರೆ. ಕಲಾವಿದ್ರು ದೊಡ್ಡ ಕಲಾವಿದ್ರು, ಮೇರು ಕಲಾವಿದ್ರು, ದೊಡ್ಡ ಕಲಾವಿದ್ರು, ಅದರ ಮಟ್ಟಿಗೆ ಮಾತೇ ಇಲ್ಲ. ಖಂಡಿತವಾಗಿ. ಸೊ ಅಭಿಮಾನಿನ ನೀವು ಅವರದ್ದು? ನಾನು ಅಭಿಮಾನಿ ಹೌದು, ಅವರ ದೊಡ್ಡ ಫ್ಯಾನ್ ಹೌದು. ಮತ್ತೆ ಅವರ ನನಗೆ ಸ್ವಲ್ಪ ಹತ್ತಿರ ಸಂಬಂಧ ಹೌದು. ಓಕೆ, ಮಾತಾಡ್ಸಿ. ಮಾತಾಡ್ಸಿ. ರಮೇಶ್ ಅಣ್ಣ. ಗೊತ್ತಾಯ್ತು. ಶಶಿ ಹೇಳಿ ಹೇಳಿ. ರಮೇಶ್ ಅಣ್ಣ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಮತ್ತೆ ನಮಸ್ಕಾರ. ಮತ್ತೇನು ಬಂದದ್ದು ಒಳ್ಳೇದಾಯ್ತು. ನೀವು ನಮ್ಗೆಲ್ಲ ನೀವೇ ಸ್ಫೂರ್ತಿ. ಕೆಲವು ಯಕ್ಷಗಾನದ ಪದ್ಯದ ವಿಭಾಗದಲ್ಲಿ ಆಗ್ಲಿ ಅಥವಾ ಸಾಹಿತ್ಯ ವಿಷಯದಲ್ಲಿ, ಅರ್ಥಗಾರಿಕೆ ವಿಷಯದಲ್ಲಿ ಆಗ್ಲಿ. ಆದ್ರೆ ನಿಮ್ ಬಗ್ಗೆ ಸಾಧಾರಣ ನಮ್ ಬಡಗಿನ ಎಲ್ಲಾ ಮೇಳದವರು ಹೇಳ್ತಾ ಇದ್ದಾರೆ, ರಾತ್ರಿ 12 ಗಂಟೆ, 1 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ ಫೋನ್ ಮಾಡಿ ಒಂದು ಯಾವ್ದಾದ್ರು ಪ್ರಸಂಗದ ಬಗ್ಗೆ ಕೇಳಿದ್ರೆ ಎದ್ದು ಕೂತ್ಕೊಂಡು ನೀವು ಫೋನಲ್ಲಿ ಅರ್ಥ ಹೇಳಿಬಿಡ್ತೀರಂತೆಲ್ಲ. ಹೌದಾ? ಹೌದು. ಅದೇ ಹೇಗೆ ಸಾಧ್ಯ ನಿಮ್ಮ ಹತ್ರ? ಅಲ್ಲ, ಅದಕ್ಕೆ ಮೊದಲನೇದಾಗಿ ತಾಳ್ಮೆ ಬೇಕು, ಅಷ್ಟೇ ಇರುದು, ಮತ್ತೇನಿಲ್ಲ. ಗೊತ್ತಿದ್ದದನ್ನು ಹೇಳಲಿಕ್ಕೆ ನಷ್ಟ ಇಲ್ಲಲ್ಲ. ಅಲ್ಲ ಹಾಗಲ್ಲ, ಯಾರಿಗಾದ್ರೂ ರಾತ್ರಿ ಈಗ ಒಂದು 12-1 ಗಂಟೆ ರಾತ್ರಿ ಒಳ್ಳೆ ನಿದ್ದೆ ಟೈಮಲ್ಲಿ ಫೋನ್ ಮಾಡಿದ ಕೂಡಲೇ, ಯಾವ್ದಾದ್ರು ಒಂದು ಪ್ರಸಂಗದ ಬಗ್ಗೆ ಕೇಳಿದ ಕೂಡಲೇ ನೀವು ಎದ್ದು ಕೂತ್ಕೊಂಡು ಆವಾಗಲೇ ಹೇಳಿ ಅದು ಹೀಗಾಗ್ಬೇಕು ಹೇಳ್ತೀರಂತಲ್ಲ, ಅದು ಸ್ವಲ್ಪ ಕಷ್ಟ ಅಲ್ವಾ? ಕಷ್ಟ ಏನಿಲ್ಲ, ಗೊತ್ತಿದ್ದದನ್ನು ಹೇಳುದಲ್ವಾ, ಮತ್ತೆ ಅಷ್ಟೇ. ಅಲ್ಲ, ಗೊತ್ತಿದ್ದನ್ನು ಹೇಳೋದು ಹೌದು, ಬಟ್ ನಿಮ್ಗೆ ಅದು
ಅಂದ್ರೆ ಅಷ್ಟು ಪಕ್ಕ ನಿಮ್ಗೆ ಮೆಮೊರಿ ಬರ್ಬೇಕು. ಈಗ ಒಂದು ನಾಳದ ಮೆಹಂದಿ ಇರ್ಲಿ ಅಥವಾ ಬೇರೆ ಇದು ಪ್ರಸಂಗ ನೆನಪೋಯ್ತು, ಸತ್ಯಹರಿಶ್ಚಂದ್ರ ಪ್ರಸಂಗದ ಇರ್ಲಿ, ಯಾವ್ದು ಹೇಳಿದ್ರೆ ಅದ್ ಎದ್ಕೊಂಡು ಕೂಡ್ಲೆ ಅದು ಅಷ್ಟು ಪಕ್ಕ ಹೇಳ್ಬೇಕಾದ್ರೆ ಅದು ಸಾಧನೆ ಮಾಡಿರ್ಬೇಕಲ್ಲ ಅದಕ್ಕೆ. ಸಾಧಾರಣವಾಗಿ ಪ್ರಸಂಗಗಳೆಲ್ಲ ಪದ್ಯಗಳು ಬಾಯ್ಪಾಠ ಇರುವುದರಿಂದ ಯಾವ ಸನ್ನಿವೇಶ ಬೇಕು ಅಂತ ಕೇಳ್ತಾರೆ, ಅದಕ್ಕೆ ಸಂಬಂಧಿಸಿದ್ದು ಹೇಗಾದ್ರೆ ಸರಿ ಅಂತ ಗೊತ್ತಲ್ಲ, ಅದನ್ನ ಹೇಳ್ತೇನೆ ಅಷ್ಟೇ. ಸುಮಾರು ವರ್ಷಗಳ ಅನುಭವ ಅಲ್ವಾ ಸರ್? ಅಲ್ಲ ಸುಮಾರಲ್ಲ, ಸಾಧಾರಣ ಬಡಗದಿಟ್ಟಲ್ಲೇ ಅಲ್ಲ ನಮ್ಗೆ ಗೊತ್ತಿದ್ದ ಹಾಗೆ ಯಾರು ಕೇಳಿದ್ರು ಎಷ್ಟು ನಾವು ಒಂದು ಸಾಧಾರಣ ಕೆಲವೊಂದು ಮೇಳಕ್ಕೊಂದು ಹೋಗ್ತಾ ಇರ್ತೇನೆ ನಾನು. ಕೇಳಿದ್ರೆ ರಮೇಶ್ ಅಣ್ಣ ಕೊಂಚ ಫೋನ್ ಮಾಡಿ ಟೂಟು, ರಮೇಶ್ ಅಣ್ಣ ಕೊಂಚ ಫೋನ್ ಮಾಡಿದ್ಲೇ ಗಾರಿ ಗೊತ್ತುಂಟು ಅರ್ಪಣ್ ಪೇರು ಅಂತ. ಎಷ್ಟೇ ಅರ್ಜೆಂಟ್ ಇರ್ಲಿ, ಎಷ್ಟೇ ಇರ್ಲಿ, ಬಿಸಿ ಇರ್ಲಿ, ಅವರು ಹೇಳಿ ಬಿಡ್ತಾರೆ. ಅದು ಹಾಗೆ ಖಂಡಿತವಾಗಿ. ಮತ್ತೊಂದವರ ದೊಡ್ಡ ಗುಣ ಏನಂತ ಹೇಳಿದ್ರೆ ತಾಳ್ಮೆ ಮತ್ತು ಸೌಜನ್ಯ ಅಂತಾನೆ ಹೇಳ್ಬೋದು. ಎಲ್ಲಾ ಕಲಾವಿದರನ್ನು ಕೂಡ ಆಕರ್ಷಣೆ ಮಾಡುವಂತ ಗುಣ ಅದು ಅಲ್ವಾ? ಎಲ್ಲರೂ ಕೈ ಮುಗಿಯುವ ಕಲಾವಿದರು ಅವರು. ಖಂಡಿತವಾಗಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಂದು ಅಭಿಪ್ರಾಯ ಅಥವಾ ಅವರ ಜೊತೆಗಿನ ಒಡನಾಟದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರಿ. ತುಂಬಾನೇ ಧನ್ಯವಾದ ನಿಮ್ಗೆ ಸರ್. ಈಗ ತಾವು ಹೇಳಿದ್ರಿ ತಾಳ್ಮೆ ಅನ್ನೋಂಥದ್ದು ಸಾಕಷ್ಟು ಕೆಲಸ ಮಾಡುತ್ತೆ ಗುಂಪಾಗಿ ಕೆಲಸ ಮಾಡುವಾಗ ಅಂತ ಹೇಳಿ ತಾವು ಹೇಳಿದ್ರಿ. ಸೊ ಸೌಜನ್ಯ ಮತ್ತೆ ತಾಳ್ಮೆ ಸಾಕಷ್ಟಿದೆ ನಿಮ್ಗೆ. ಎಲ್ಲಾ ಕಲಾವಿದರು ಕೂಡ ತುಂಬಾ ಪ್ರೀತಿಸುವಂತಹ ವ್ಯಕ್ತಿತ್ವ. ತಮ್ಗೆ ಸಿಟ್ಟೆ ಬರೋದಿಲ್ವಾ? ಸಿಟ್ಟು ಮತ್ತೊಬ್ಬರ ರಂಗದಲ್ಲಿ ಮಾಡಿದ ಏನಾದ್ರು ತಪ್ಪು ಮಾಡಿದಾಗ ಸಿಟ್ಟು ಬರೋದಿಲ್ಲ, ನೋವಾಗ್ತದೆ. ಸಿಟ್ಟು ಯಾರ ಹತ್ರ ಮಾಡೋದು, ಏನ್ ಪ್ರಯೋಜನ ಇಲ್ಲಲ್ಲ. ಆದ್ರೆ ನಮ್ಗೆ ನಮ್ಮ ಗುರುಗಳಾದ್ರೂ ಹೇಳಿದ್ದಷ್ಟೇ, ತಾಳ್ಮೆಗಿಂತ ದೊಡ್ಡ ತಪಸ್ಸಿಲ್ಲ ಅಂತ. ಅದನ್ನ ರೂಢಿಸಿಕೊಳ್ಳಿಕ್ಕೆ ತುಂಬಾ ಕಷ್ಟ ಇದೆ. ಆದ್ರೆ ಆ ತಾಳ್ಮೆಯನ್ನು ಉಳಿಸಿಕೊಂಡ್ರೆ ಮಾತ್ರ ನಮ್ಮ ಭವಿಷ್ಯತ್ತಿಗೆ, ನಮ್ಮ ಜೀವನಕ್ಕೆ ಎಲ್ಲ ಶೋಭೆ. ಓಕೆ, ಈಗ ಸಹ ಕಲಾವಿದ್ರೆ ಏನಾದ್ರು ತಪ್ಪು ಮಾಡಿದ್ರೆ ರಂಗಸ್ಥಳದಲ್ಲಿ ಯಾವ ರೀತಿ ಅವ್ರು ನೀವು ತಿದ್ತೀರಿ? ರಂಗದಲ್ಲಿ ತಿದ್ದುದಿಲ್ಲ. ರಂಗದಲ್ಲಿ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಅದು ಸಾರ್ವಜನಿಕರಿಗೆ ತಿಳಿಯದ ಹಾಗೆ ಅಡಗಿಸ್ಲಿಕ್ಕೆ ಆಗ್ತದ ನೋಡ್ಬೇಕು. ಚೌಕಿ ಬಂದ ಮೇಲೆ ಗುಟ್ಟಾಗಿ ಕರೆದು ಹೇಳ್ಬೇಕು. 4 ಜನ ಹೇಳಿದ್ರು ನೀ ಎಂತ ಹೇಳಿದೆ ಮಾರೆ ಅಂತ ಹೇಳಿದ ಕೂಡಲೇ ಅವನ ಒಂದು ಮುಖಭಂಗ ಆದಾಗೆ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ಹಾಗೆ ಆಗ್ತದೆ. ಪ್ರತ್ಯೇಕ ದೂರ ಕರೆದು ನೀ ಎಂತ ತಪ್ಪು ಹೇಳಿದೀಯ, ಇನ್ ಮುಂದೆ ಅದನ್ನ ಮಾಡಬೇಡ ಅಂತ ನಿಧಾನವಾಗಿ ಹೇಳೋದು. ಅದು ಅವರಿಗೆ ಹಿತ ಆಗ್ತದೆ. ಓಕೆ, ಏನು ನೀವು ತೀರ್ಥಹಳ್ಳಿಯವರು, ಶಿವಮೊಗ್ಗ ಜಿಲ್ಲೆಯವರು, ಆದ್ರೆ ಈ ಕಡೆ ಬಂದು ತೆಂಕುತಿಟ್ಟಿನ ಹೆಜ್ಜೆಗಾರಿಕೆ ಕಲ್ತ್ರಿ. ಅಷ್ಟೇ ಅಲ್ಲ, ತುಳು ಯಕ್ಷಗಾನದಲ್ಲಿ ಕೂಡ ಪಾತ್ರ ಮಾಡಿದ್ರೆ. ಸೊ ಕನ್ನಡ ಮತ್ತೆ ತುಳು ಯಕ್ಷಗಾನ ಮಾಡ್ಬೇಕಂತ ಹೇಳಿದ್ರೆ ಆ ನಿಮ್ಮ ಭಾಷಾ ಇದು ಯಾವ ರೀತಿ ಅದಕ್ಕೆ ಒಗ್ಗಿಕೊಂಡ್ತು ತುಳುವಿಗೆ ಅನ್ನೋಂಥದ್ದು, ಮತ್ತೆ ತುಂಬಾ ಇಷ್ಟವಾದ ತುಳು ಕಾಲ್ಪನಿಕ ಪ್ರಸಂಗಗಳು ಯಾವುದು ನಿಮ್ಗೆ? ತುಳು ಪ್ರಸಂಗಗಳಲ್ಲಿ ಮೊದಲು ಐತಿಹಾಸಿಕ ಕೋಟಿ ಚೆನ್ನಯ್ಯ, ಆಮೇಲೆ ಕಾಂತಬಾರೆ ಬುಧಬಾರೆ, ತುಳುನಾಡ ಸಿರಿ, ದೇವಪುಂಜ ಪ್ರತಾಪ, ಇಂಥದ್ದೆಲ್ಲ ಹಿನ್ನೆಲೆ ಇದ್ದ ಪ್ರಸಂಗಗಳಿತ್ತು. ಆಮೇಲೆ ಸೀತ್ರಿ ಚೆನ್ನಕ್ಕ, ಪುಂಚದ ಪುರ್ಪ, ಆಮೇಲೆ ಬಂಗಾರ ಕೇದಿಗೆ ಇತ್ಯಾದಿ ಕೆಲವು ಕಾಲ್ಪನಿಕ ಪ್ರಸಂಗಗಳು ಬಂದು, ಅದಕ್ಕೆ ಆಯಾ ಪ್ರಸಂಗಗಳಲ್ಲಿ ಪಾತ್ರಕ್ಕೆ ಏನು ಬೇಕು ಅಷ್ಟೊಂದು ಪಾತ್ರದ ಒಂದು ಸ್ವಭಾವ ಕೆಡದ ಹಾಗೆ, ಒಂದು ಗರತಿ ಪಾತ್ರ ಇರಬಹುದು ಅಥವಾ ಒಬ್ಳು ಮತ್ಸರಿಯ ಪಾತ್ರ ಇರಬಹುದು. ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ತುಳುವಿನಲ್ಲಿ ಪಾಂಡಿತ್ಯ ಅಂತ ಇಲ್ಲ, ಪಾತ್ರಕ್ಕೆ ಕೊರತೆ ಆಗದೆ ಇದ್ದಾಗೆ ಅಚ್ಚುಕಟ್ಟಾಗಿ ಮಾತಾಡೋದು ಅಷ್ಟೇ. ಇನ್ನು ತಾವು ಸ್ತ್ರೀ ಪಾತ್ರಗಳನ್ನ ಮಾಡ್ಬೇಕಂತ ಹೇಳಿದ್ರೆ, ತಾವು ಹೇಳಿದ್ರೆ ಕೊರಿಯಾ ವಿಠಲ ಶಾಸ್ತ್ರಿಗಳು ತಮ್ಮ ಗುರುಗಳಾಗಿದ್ರು, ಶೇಣಿಯವರು ಸಾಕಷ್ಟು ನಿಮ್ಮ ಪಾತ್ರನ ತಿದ್ದಿ ತೀಡಿದ್ರು ಅಂತ ಹೇಳಿದ್ರೆ, ಬಟ್ ತಮ್ಗೆ ಸ್ಫೂರ್ತಿಯಾಗಿರುವಂತಹ ಕಲಾವಿದ ಯಾರಿದ್ರು ಆಗ? ನಾನು ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರಕ್ಕೆ ನನಗೆ ಬಹಳಷ್ಟು ಸ್ಫೂರ್ತಿ ಅಂತ ಹೇಳಿದ್ರೆ ಕೋಳಿಯೂರು ರಾಮಚಂದ್ರ ರಾಯರು, ಪಾತಾಳ ವೆಂಕಟರಮಣ ಭಟ್ರು ತೆಂಕುತಿಟ್ಟಿನಲ್ಲಿ. ಮತ್ತೆ ಬಡಗಿನಲ್ಲಿ ನಾನು ಮೆಚ್ಚಿದ ಕಲಾವಿದ ಅಂತ ಹೇಳಿದ್ರೆ ಕೋಟ ವೈಕುಂಠ ನಾಯ್ಕ ಅಂತ ಹೇಳಿ, ಅವರೊಟ್ಟಿಗೆ ನಾನಿದ್ದೆ ಮಂದಾರ್ತಿ ಮೇಳದಲ್ಲಿರುವಾಗ. ಇನ್ನು ಅರಾಟಿ ಮಂಜುನಾಥ ಅಂತ ಇದ್ರು. ಆದ್ರೆ ಯಾರದ್ದು ಪ್ರಭಾವ ಅಂತ ಇದು, ಕೆಲವರ ಪಾತ್ರ ನೋಡುವಾಗ ಇವರ ಪಾತ್ರ ಅವರ ಪಾತ್ರದ ಹಾಗೆ ಅಂತ ಹೇಳಿ, ಆದ್ರೆ ಅವರಿಂದ ಬೇಕಾದದ್ದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಹೊರತು ನನ್ನ ವೇಷವನ್ನು, ಈ ರಮೇಶಾಚಾರ್ಯರ ವೇಷ ಅಂದ್ರೆ ಅವ್ರ ವೇಷದ ಹಾಗೆ ಅಂತ ನನ್ನ ವೇಷವನ್ನು ಮತ್ತೊಬ್ಬರಿಗೆ ಇದುವರೆಗೆ ಯಾರಿಗೂ ಹೋಲಿಸ್ಲಿಲ್ಲ. ನನ್ನ ನಂತರದವರ ಕೆಲವರ ಕುಣಿತ ಅಥವಾ ಅವರ ಅಭಿನಯ ಇದು ಮಾಡಿ ಇದು ರಮೇಶಾಚಾರ್ಯರದ್ದೇ ಕಾಪಿ ಅಂತ ಹೇಳಿದ್ದುಂಟು. ನಾನು ಯಾರದನ್ನು ಅನುಕರಣೆ ಮಾಡಲಿಲ್ಲ, ಅವರ ಒಳ್ಳೆಯ ನಡತೆಯನ್ನು ಅನುಸರಣೆ ಮಾಡಿದ್ದೇನೆ ಅಷ್ಟೇ.
ಸಾಕಷ್ಟು ಪಾತ್ರಗಳನ್ನ ಮಾಡಿದ್ರಿ ನೀವು. ದಮಯಂತಿ ಇರ್ಬೋದು, ಆಮೇಲೆ ಸತ್ಯ ಹರಿಶ್ಚಂದ್ರದ್ದು ಪಾತ್ರಗಳು, ಚಂದ್ರಮತಿ, ಈ ರೀತಿ ಸುಮಾರು ಪಾತ್ರಗಳನ್ನ ಮಾಡಿದ್ರಿ. ತುಂಬಾ ಸವಾಲಿನ ಪಾತ್ರ ಅಂತ ಹೇಳಿ ತಮ್ಗೆ ಅನ್ಸಿದ್ ಯಾವ್ದು? ಸವಾಲಿನ ಪಾತ್ರ ಅಂದ್ರೆ ದಮಯಂತಿಯೂ ಹೌದು, ವಸ್ತ್ರಾಪಹಾರದ ದ್ರೌಪದಿ. ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ವಸ್ತ್ರಾಪಹಾರದ ದ್ರೌಪದಿ ಕೋಳಿಯೂರು ರಾಮಚಂದ್ರ ಇರ್ಬಿಟ್ರೆ ಬೇರೆಯವ್ರ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಿತ್ತು. ಆಮೇಲೆ ಕರ್ನಾಟಕ ಮತ್ತು ಸಾಲಿಗ್ರಾಮ ಮೇಳದಲ್ಲಿ ಬಡಗಿನಲ್ಲಿ ನಾನಿದ್ದೆ. ಸಾಲಿಗ್ರಾಮ ಮತ್ತು ಬಡಗಿನ ಇದು ಕರ್ನಾಟಕ ಮೇಳದ ಕೂಡಾಟದಲ್ಲಿ ವಸ್ತ್ರಾಪಹಾರದ ದ್ರೌಪದಿ ನನ್ನದು, ನೆಹರು ಮೈದಾನ ಬೆಂಗಳೂರಿನಲ್ಲಿ. ತುಂಬಾ ಜನ ಆ ದಿವಸ ನನ್ನ ವಸ್ತ್ರಾಪಹಾರದ ದ್ರೌಪದಿ ನೋಡಿ ಅದು ಸವಾಲಿನದ್ದೇ ಪಾತ್ರ ಆಗಿತ್ತು. ಅಮ್ಮಣ್ಣಯ್ಯರು, ದಿನೇಶ್ ಅಮ್ಮಣ್ಣಯ್ಯರ ಪದ್ಯಕ್ಕೆ ಅದು ತುಂಬಾ ಕ್ಲಿಷ್ಟ ಪಾತ್ರ. ಅಂದ್ರೆ ಪದ್ಯ ನೆನಪಿದ್ರೆ ಮಾತ್ರ ಆ ಪಾತ್ರ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಯಾಕೆಂದ್ರೆ ಒಮ್ಮೆ ಮಾವನಲ್ಲಿ, ಒಮ್ಮೆ ಅತ್ತೆಯಲ್ಲಿ, ಒಮ್ಮೆ ಸಭಿಕರಲ್ಲಿ, ಒಮ್ಮೆ ಗಂಡನಲ್ಲಿ, ಹೀಗೆ ಬೇರೆ 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 ಬೇರೆಯವರ ಹತ್ರ ತನ್ನ ಅಸಹಾಯಕ ಸ್ಥಿತಿಯನ್ನು ತೋಡಿಕೊಳ್ಳುವುದು ಇದು ಉಂಟು. ಅದು ಚೂರು ವ್ಯತ್ಯಾಸ ಆದ್ರೂ ಪದ್ಯ ಹಿಂದೆ ಮುಂದೆ ಆಗ್ತದೆ. ಆ ದಿವಸ ಬಹಳ ಜನ ಬಂದು ಹೇಳಿದ್ರು, ಶಬಾಸ್, ನಮ್ಮ ನಿರೀಕ್ಷೆಗಿಂತ 10 ಪಟ್ಟು ಒಳ್ಳೇದು ಮಾಡಿದ್ರಿ ಅಂತ. ಅವಾಗ ಒಂದು ಧನ್ಯತೆ ಬಂದಿದ್ದು ಮನಸ್ಸಿಗೆ. ಇನ್ನು ಮತ್ತೊಂದು ಸವಾಲಿನ ಪಾತ್ರ ಯಕ್ಷಗಾನದಲ್ಲಿ ಅಂತ ಹೇಳಿದ್ರೆ ಅಂಬೆ ಪಾತ್ರ ಅಂತ ಹೇಳಿ ಹೇಳ್ತಾರೆ. ಸೊ ಇಂತ ಒಂದು ಸವಾಲಿನ ಪಾತ್ರನ ತಾವು ನಿಭಾಯಿಸಿದ್ಯಾ ಹೇಗೆ? ಅಂಬೆಯ ಪಾತ್ರವನ್ನ ಸವಾಲು ಅಂತ ಎಣಿಸುವುದು ಚರ್ಚೆ ಮಾಡ್ಕೊಳ್ಳೋದು ಇದರಲ್ಲಿ. ಆದ್ರೆ ಅಂಬೆಯ 2 ಮುಖ ಇದೆ. ಅದನ್ನ ಹೆಚ್ಚಿನ ಕಲಾವಿದರು ಅಂಬೆ ಮಾಡುವವರು ಈಗಲೂ ಗ್ರಹಿಸ್ಲಿಲ್ಲ ಅಂತ ಎಣಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅವಳು ನಡೆಯುವವರು ಎಡವೆ ಬೀಳ್ತಾರೆ ಎಂಬಂತೆ ಅಂಬೆ ವಿವಾಹ ಪೂರ್ವದಲ್ಲಿ ಸಾಲ್ವನನ್ನು ಕಂಡು ಅವಳು ಮನಸೋಲ್ತಾಳೆ. ಆಮೇಲೆ ಭೀಷ್ಮನ ಯಾವುದು ಯೋಗ್ಯತೆಯನ್ನ ಸಾರ್ವಜನಿಕರ ಮುಂದೆ ಅವಳು ಕಂಡುಕೊಳ್ತಾಳೆ. ಅವನನ್ನು ನೋಡಿದ ಕೂಡಲೇ ಎಲ್ಲರೂ ಕೈ ಆಯುಧಗಳಿಗೆ ಹಾಕಿ ಅವ್ರು ಅಡ್ಡ ಬೀಳ್ತಾರೆ. ಅವ ರಥ ಏರಿ ಅಂತ ಹೇಳಿದ ಕೂಡಲೇ ಹೆದರಿ ರಥ ಏರಿ ಹಸ್ತಿನಾವತಿ ಬರ್ತಾಳೆ. ಹಾಗೆ ಬಂದಾಗ ಉಪಾಯದಲ್ಲಿ ಭೀಷ್ಮನ ಮನವೊಲಿಸಿ ಸಾಲ್ವನನ್ನು ಸೇರಬೇಕು ಅಂತ ಅವಳು ಆಸೆ ಪಡ್ತಾಳೆ. ಅಲ್ಲಿ ಹೋದಾಗ ಅವ ತಿರಸ್ಕರಿಸ್ತಾನೆ. ಆ ರೀತಿ ಆಮೇಲೆ ಒಂಥರ ಡಿಪ್ರೆಷನ್ ಅಂತಾರಲ್ಲ, ಅವಳಿಗೆ ತಲೆಬಿಸಿಯಾಗಿ ತವರ ಮನೆಯ ಆಶ್ರಯವೂ ಇಲ್ಲ. ಭೀಷ್ಮ ಚಕ್ರವರ್ತಿಗೆ ಮದುವೆ ಮಾಡಿಸ್ತೇನೆ ಅಂದಾಗ ಸತ್ಯ ಹೇಳಿ ಸಿಕ್ಕೊಂಬಿದ್ದೆ, ಇನ್ನು ಅವನಿಗೆ ಮದುವೆ ಮಾಡಿಸ್ಲಿಕ್ಕಿಲ್ಲ. ಸಾಲ್ವ ತಿರಸ್ಕರಿಸಿದ, ಅನಾಥ ಸ್ಥಿತಿ ಆಯ್ತಲ್ಲ ಅನ್ನೋದು ಅವಳದ್ದು. ಆಮೇಲೆ ಒಂದು ರೀತಿ ಅವಳು ಬಿಸಿ. ಹೌದು. ಆಮೇಲೆ ಅಂಬೆಯ ಅಂತಿಮ ಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ತೀರಾ ಹತಾಶರಾದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ವ. ಅಂಬೆ ಗಿರಿಜೆ ಹಾಗೆ ಯೋಗಾಗ್ನಿಯಲ್ಲಿ ಏನು ಸುಟ್ಟೋದ್ದಲ್ಲ, ಅವಳು ಆತ್ಮಹತ್ಯೆ ಮಾಡ್ಕೊಂಡದ್ದು. ಆದ್ರೆ ಅಂಬಾ ಶಪಥ ಅಂತ ಉಂಟು. ಆದ್ರೆ ಈಗ ಕೆಲವರ ದೃಷ್ಟಿಯಲ್ಲಿ ಅಂಬೆ ಶಾಪ ಆಗಿದೆ. ಯಾಕೆ? ಮುಂದೆ ನಿಮ್ಮ ವಂಶದಲ್ಲಿ ಕುರುಡರು ಹುಟ್ಲಿ, ನಿಮ್ಮ ರೋಗಿಷ್ಠರು ಹುಟ್ಲಿ, ತೊಡೆ ಮುರಿದು ಸಾಯ್ಲಿ, ಹೆಂಗಸರ ವಸ್ತ್ರಾಪಹಾರ ಆಗ್ಲಿ ಅಂತ ಎಲ್ಲ ಹೇಳಿ ಜೀವ ಬಿಡ್ತಾರೆ ಅಂಬೆ ಮಾಡಿದ. ಅದು ಕಥೆಯನ್ನು ತಿರುಚಿದ ಹಾಗೆ ಆಯ್ತಾ ಹೇಗೆ? ಕಥೆಯನ್ನು ತಿರುಚಿದ್ದಲ್ಲ, ಭಾರತ ಓದಿದ್ದಾನೆ ಅವ ಅಂತ ಆಯ್ತು. ಆದ್ರೆ ಅದು ಆಭಾಸ ಅಂತ ನನ್ನ ದೃಷ್ಟಿಯಲ್ಲಿ. ಇದನ್ನ ಸಮ್ಮತಿಸುವವರು ಇರಬಹುದು, ಎಂತ ಮಾತಾಡಿಬಿಟ್ಟ ಅಂತ. ಆದ್ರೆ ತೀರಾ ಅಪಚಾರ ಪುರಾಣ. ಆ ಪಾತ್ರ ಹಾಗೆ ಹೇಳುವಂತದ್ದಲ್ಲ. ನಮ್ಮ ಆಧ್ಯಾತ್ಮಿಕವಾಗಿ ಹೇಗೆ ಅಂದ್ರೆ, ಒಂದು ಜೀವಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಏನನ್ನು ಎಣಿಸಿ ಸಾಯ್ತಾನೆ, ಅಥವಾ ಅವಳಾಗಲಿ ಅವನಾಗಲಿ, ಅದರ ತೀರ್ಚುವಿಕೆಗೆ ಅಂದ್ರೆ ತೀರಿಸಿಕೊಳ್ಳುವುದಕ್ಕೆ ಮರುಜನ್ಮ ಅಂತ. ಹಾಗೆ ಅವಳು ಹೆಣ್ಣಿಗೆ ನೀನು ಸೋಲುವವನಲ್ಲ, ನಿನ್ನನ್ನು ಗೆಲ್ಲುವ ಗಂಡಸರಿಲ್ಲ, ನೋಡುವ ಇನ್ನೊಂದು ಜನ್ಮದಲ್ಲಾದ್ರೂ ನಿನಗೆ ಹಠ ತೀರಿಸ್ತೇನೆ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳು. ಹಾಗಾಗಿ ಶಿಖಂಡಿಯಾಗಿ ಹುಟ್ಟಿ ಬಂದು ಅಂತ ಕತೆ ಇರುವುದು. ಇಷ್ಟೇ ವಿನಃ ಆ ವಂಶಕ್ಕೆಲ್ಲ ಶಾಪ ಹಾಕಬೇಕಾದ್ರೆ ವರ್ಚಸ್ಸು ಬೇಕು, ತೇಜಸ್ಸು ಬೇಕು, ತಪಸ್ಸು ಬೇಕು. ಏನಂಬೆ ಅವನ ಪೂರ್ವಾಪರ ತಿಳಿದೆ, ಕಾಡಿನಲ್ಲಿ ಕಂಡವನಿಗೆ ಮನಸೋತ ಅವಳಲ್ಲಿ ಏನು ವರ್ಚಸ್ಸು ಇರುತ್ತೆ? ಶಾಪ ಕೊಡ್ಲಿಕ್ಕೆ ಏನು ಯೋಗ್ಯತೆ ಇರುತ್ತೆ? ನಾನು ಅಂಬೆ ಮಾಡುವವನಾಗೇ ಹೇಳುವುದು ಇದು. ಓಕೆ, ಸೊ ಈ ರೀತಿಯ ಅಂಶಗಳನ್ನ ಕೆಲವು ಕಲಾವಿದರು ಗ್ರಹಿಸಿಕೊಂಡಿಲ್ಲ ಇನ್ನು ಕೂಡ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಹೌದು. ಓಕೆ.
ತಪ್ಪೇ ಅದು. ಓಕೆ, ಈಗ ಸಾಕಷ್ಟು ಅಪಾರವಾದ ಅನುಭವ ಒಂದು ಯಕ್ಷಗಾನದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅದೇ ಅನುಭವನ ತಾವು ಏನು ಕೃಷಿ ಸಾಹಿತ್ಯ ಕೂಡ ಮಾಡ್ತಾ ಇದ್ದೀರಿ, ಏನು ಸಾಹಿತ್ಯದ ಕೃಷಿ ಕೂಡ ಮಾಡ್ತಾ ಇದ್ದೀರಿ, ಯಕ್ಷಗಾನದ ಕೆಲವೊಂದು ಪ್ರಸಂಗಗಳನ್ನ ಬರೆಯುವಂಥದ್ದು, ಸಾಹಿತ್ಯ ಬರೆಯುವಂತ ಕೆಲಸಗಳು ಕೂಡ ತಮ್ಮಿಂದ ಆಗ್ತಾ ಇದೆ. ಇದು ಯಾವಾಗಿಂದ ಆಸಕ್ತಿ ಶುರುವಾಯಿತು? ಅದು ಸುರತ್ಕಲ್ ಮೇಳದಲ್ಲಿ ಇರುವಾಗಲೇ, ಮತ್ತೆ ಮಕ್ಕಳಾಟಿಕೆಯಲ್ಲಿ ನಾನು 4ನೇ ಕ್ಲಾಸ್ ಓದುವಾಗಲೇ ಈ ಕಾದಂಬರಿಗಳನ್ನೆಲ್ಲ ನೋಡ್ತಾ ಇದ್ದೆ. ಆನಕೃಷ್ಣ ಇರೋದು, ತಾರಸು ಅವರದ್ದು ಇದ ಎಲ್ಲ. ನಾನು ಬರೆದ್ರೇನು ಅಂತ ಯೋಚನೆ, ಬರೀಲಿಕ್ಕೆ ಎಂಥದ್ದು ಗೊತ್ತಿರಲಿಲ್ಲ. ಆ ಒಂದು ಆಸಕ್ತಿ ಇತ್ತು ನನಗೆ. ಆದ್ರೆ ಸುರತ್ಕಲ್ ಮೇಳದಲ್ಲಿ ನನಗೆ ಅದಕ್ಕೆ ಪ್ರೋತ್ಸಾಹ ಸಿಕ್ಕಿತು. ಹಾಗೆ ರಘುರಾಮ್ ಭಾಗವತರು, ಮಧ್ಯಾಹ್ನ ಗಣಪತಿ ಭಟ್ರು, ಕಡಿವೃದ್ಧಿ ಅವರ ವಾಸುದೇವ ನಾಯ್ಕರು ಅನ್ನುವರು ಒಂದು ಪ್ರಸಂಗ ಬರೆದು ಕೊಟ್ಟಾಗ ಅದರಲ್ಲಿ ಒಂದು ಶೃಂಗಾರ ಸನ್ನಿವೇಶ ಒಂದು ಬಾಮಿನಿಯಲ್ಲಿ ಮುಗಿಸಿದ್ರು. ಅದಕ್ಕೆ 1-2 ಪದ ಬೇಕು, ಎಂತ ಮಾಡುದು, ಎಂತಾದ್ರೂ ಬರ್ಕೊಡು. ಅಯ್ಯೋ ನಾನೆಂತ ಬರೆಯುವುದು, ಬರೀಲೇಬೇಕು ಅಂತ ಒತ್ತಡ ಹೇರಿದ್ರು. ಆವಾಗ ಒಂದು ರೂಪಕ ತಾಳದಲ್ಲಿ, ಒಂದು ಏಕತಾಳದಲ್ಲಿ 2 ಪದ್ಯ ಬರೆದಿದ್ದೆ. ಧ್ರುಪದ ಸುತನೆ ಕೃಪೆಯದೋರು ಮಮ ಮನೋಹರ, ಎನ್ನ ವ್ಯತೆಯ ನಿಂತು ತಾಳಲಿಂತು ನೀರಪೂಷರ, ಸುರತ ಸುಖವು ಬೇಡವೇನು ಸುಂದರಾಂಗನೆ, ನಿನ್ನ ನೆಂದಿಗೂ ನಾ ಬಿಡೇನು ಕಾಣೆ ಕಾಣೋ ಚಂದಿರಾಸ್ಯನೆ ಅಂತ. ಈ ಪದ್ಯ ನೋಡಿ ಅಗರಿಯವರು ಹೇಳಿದ್ರು, ಇಷ್ಟು ಚಂದ ಉಂಟು ಮಾರೆ, ನೀನು ಪದ ಬರಿಬೇಕು ಇನ್ನು ಅಂತ. ಅವರ ಪ್ರೋತ್ಸಾಹ ನನಗೆ ಸ್ಫೂರ್ತಿ ಬಂತು. ಆಮೇಲೆ ಪ್ರಸಂಗ ಬರೀಲಿಕ್ಕೆ ಶುರು ಮಾಡಿದೆ. ಈಗ ಸಾಂಪ್ರದಾಯಿಕ ಶೈಲಿಯ ಯಕ್ಷಗಾನನ ಇಷ್ಟಪಡುವಂತರು, ಹಿಂದಿನ ಕಾಲದ ಯಕ್ಷಗಾನ ಇಷ್ಟಪಡುವಂತರು ತಮ್ಮನ್ನ ಬಹಳವಾಗಿ ಮೆಚ್ಚಿಕೊಳ್ತಾರೆ. ನೀವ್ ಕಂಡ ಹಾಗೆ ಇತ್ತೀಚೆಗೆ ಏನು ಬದಲಾವಣೆಗಳಾಗಿವೆ ಯಕ್ಷಗಾನದಲ್ಲಿ? ಯಕ್ಷಗಾನ ನಿಜವಾಗಿ ಆದ್ರೆ ಬೆಳೀತಲೇ ಬಂದಿದೆ. ಕೆಲವು ಲೋಪದೋಷಗಳನ್ನೆಲ್ಲ ತಿದ್ದು ವೇಷಭೂಷಣಗಳಲ್ಲಿ ಮೊದಲಿಗಿಂತ ನಾಜೂಕಿದೆ. ಈಗ ನೃತ್ಯದಲ್ಲಿ ವೈವಿಧ್ಯತೆ ಹೆಚ್ಚಿದೆ. ಅರ್ಥಗಾರಿಕೆ ಮೊದಲೆಲ್ಲ ಪದ್ಯ ಮುಗಿದು ಹಾರ್ಮೋನಿಯ ಸ್ವರ ಅಡಗುದ್ರೊಳಗೆ ಅರ್ಥ ಮುಗಿಯುತ್ತಿತ್ತು. ಈಗ ಪದ್ಯವನ್ನು ವಿಸ್ತರಿಸಿ ಜನರ ಮನಸ್ಸು ಮುಟ್ಟುವ ಹಾಗೆ ಹೇಳಲಿಕ್ಕೆ ಜಾಣರಾಗಿದ್ದಾರೆ. ಯಕ್ಷಗಾನ ಬೆಳೆದಿದೆ. ಒಂದು ಕಡೆಯಿಂದ ಅದು ಅಡ್ಡದಾರಿಯೂ ಹಿಡಿತಾ ಇದೆ. ಅಳತೆ ಮೀರಿದ ನೃತ್ಯ, ಆಮೇಲೆ ದುಃಖ ಸನ್ನಿವೇಶಕ್ಕೆ ಬಾಮಿನಿ ಸಿಕ್ಕಿದ್ರೆ ಆಲಾಪನೆಯನ್ನು ಬಹಳ ಉದ್ದ ಮಾಡಿಬಿಡ್ತಾರೆ ಹೆಮ್ಮೇಳದಲ್ಲಿ. ಈ ಆಲಾಪನೆ ಉದ್ದಾಗುವುದರಿಂದ ಏನಾಗ್ತದೆ ಅಂದ್ರೆ ಈ ದುಃಖದ ಭಾವವನ್ನು ಮುಖದಲ್ಲಿ ಕಲಾವಿದನಿಗೆ ಉಳಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಬಹಳ ಹೊತ್ತು ಎಷ್ಟೊತ್ತು ಅಪ್ಸತ್ ಅವರಾಗಿ ಮುಖ ಮಾಡ್ಕೊಂಡು ಕೂತಿರುವುದಲ್ಲಿ ಆಗುದಿಲ್ಲ. ಆದ್ರಿಂದ ಆ ದುಃಖದ ಭಾವದ ಪದ್ಯವನ್ನು ಬೇಗ ಮುಗಿಸಿದ್ರೆ ಅದೇ ಸ್ಫೂರ್ತಿಯಲ್ಲಿ ಅರ್ಥ ಹೇಳಲಿಕ್ಕೆ ದುಃಖಕ್ಕೆ ಒಳ್ಳೆದಾಗ್ತದೆ. ಸಾಕಷ್ಟು ಬದಲಾವಣೆಗಳು ಆಗಿವೆ, ಒಳ್ಳೆದು ಆಗಿದೆ, ಕೆಟ್ಟದ್ದು ಆಗಿದೆ. ಯಕ್ಷಗಾನ ತಮ್ಗೆ ಸಾಕಷ್ಟು ಹೆಸರು ತಂದ್ಕೊಡ್ತು, ಆಮೇಲೆ ಗೌರವ ತಂದ್ಕೊಡ್ತು ಸಮಾಜದಲ್ಲಿ ಅಂತ ಹೇಳಿ ಹೇಳಿದ್ರೆ. ಸೊ ಯಕ್ಷಗಾನದಿಂದ ಏನಾದ್ರೂ ಕೆಟ್ಟ ಘಟನೆಗಳು ಅಥವಾ ಕೆಟ್ಟ ನೆನಪುಗಳು ಇರುವಂತದ್ದು ಹಂಚ್ಕೊಳ್ಳುವಂಥದ್ದು ಯಾವ್ದಾರ ರೀತಿ? ಯಕ್ಷಗಾನದಲ್ಲಿ ಕೆಟ್ಟ ಘಟನೆಗಳು ಅಂತ ಹೇಳಿದ್ರೆ ಬಹಳ ಅಷ್ಟು ಮರೆಯಲಾರದಷ್ಟು ಕೆಟ್ಟ ಘಟನೆಗಳು ಅಂತ ಏನು ನನ್ನ ಬದುಕಿನಲ್ಲಿ ಬಂದಿಲ್ಲ. ಆದ್ರೆ ನಮ್ಮ ಮೇಳದಲ್ಲಿರುವಾಗಲೇ ಒಂದು ಘಟನೆ, ಒಂದು ಕಹಿ ನೆನಪು ಅಂದ್ರೆ, ನಾನು ಮೇಳದ ಯಜಮಾನರ ಮಗ, ಯಾರೋ ಆಟ ಆಡಿಸೋರು ಒಂದು ಲೋಟ ಮಜ್ಜಿಗೆ ತಂದುಕೊಟ್ರು. ಒಬ್ರು ಮಾರ್ವಿ ಸುಬ್ರಾಯ ಹೆಬ್ಬಾರರು ಅಂತ ಬಹಳ ಹಿರಿಯರು. ನಾನು ಮಜ್ಜಿಗೆ ಹಾಕೊಳ್ಳುವಾಗ ಪಕ್ಕಕ್ಕೆ ಕೂತು ಅವರು, ನಾನು ಹುಡುಗ ಅಲ್ಲ, ನನಗೆ ಹಾಕಿದೆ ನೀನು ಹಾಕೊಂಡೆ ಅಂತ ಎಂಜಲ್ ಕೈಯಲ್ಲಿ ಹೊಡೆದಿದ್ರು. ನಾನು ಮತ್ತೆ ಮುಖ ತೊಳ್ಕೊಂಡೋಗಿ ಮಲಗಿದೆ ಊಟ ಮಾಡಿ. ಅಂತ ಕಹಿ ಘಟನೆಗಳು ಆಗಾಗ ನಡೀತದೆ. ಮತ್ತೆ ಕೆಲವು ಪ್ರಮಾದಗಳು ನಡೀತದೆ ರಂಗಸ್ಥಳದಲ್ಲಿ. ಈಗ ದಮಯಂತಿಯನ್ನ ಬಿಟ್ಟು ಹೋಗುವ ನಳ ಚಕ್ರವರ್ತಿ ಅವನ ಅಂತರಂಗವನ್ನು ತೋಡಿಕೊಳ್ಳುವಾಗ ಸಾಧಾರಣ ಒಂದು 20 ನಿಮಿಷ 30 ನಿಮಿಷ ಆಗ್ತದೆ, 3-4-5 ಪದ್ಯಗಳು. ಅಷ್ಟೊತ್ತು ಮಲಗಿರ್ಬೇಕು. ಹಗಲು ಮನೆಗೆ ಹೋಗಿ ನಿದ್ದೆಗೆಟ್ಟು ಬಂದು ರಂಗಸ್ಥಳದಲ್ಲಿ ಮಲಗಿದಾಗ ತಣ್ಣನೆ ಗಾಳಿ ಬೀಸುವಾಗ ನಿದ್ದೆ ಬಂದು ಹೋಗ್ತದೆ. ಅವ ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋದಲ್ಲಿ ಇವಳು ಹೇಳ್ಬೇಕಲ್ಲ, ಎಚ್ಚರ ಆಗಿದ್ರೆ ಏನ್ ಮಾಡೋದು? ಹಾಗೂ ಅಪಾಯ ಆದದ್ದು ಉಂಟು. ಸಾಕಷ್ಟು ಈ ರೀತಿಯ ಪರಿಸ್ಥಿತಿಗಳನ್ನ ಎದುರಿಸಿದ್ದೀರಿ ನೀವು. ಅವಾಗ ನಮ್ಮೊಳಗೊಂದು ಒಪ್ಪಂದ ಹೇಗೆ ಅಂದ್ರೆ, ಹೋಗುವಾಗ ದಮಯಂತಿಯ ಮೈ ಕುಲುಕಿ, ಅಯ್ಯೋ ದಮಯಂತಿ ನಿನ್ನ ಬಗ್ಗೆ ಸಿಗ್ನಲ್ ಬಿಟ್ಟು ಹೋಗುದಲ್ಲ, ಅಸಹಾಯಕ ಪರಿಸ್ಥಿತಿಯಲ್ಲಿ ಅಂತ ಮೈ ಅಲುಗಾಡಿಸಿ ಎದ್ದು ಹೋಗ್ತಾರೆ. ಸೊ ನಿದ್ರೆ ಅನ್ನೋದು ಸಾಕಷ್ಟೊಂದು ಪರಿಣಾಮ ಬೀರುತ್ತೆ ಪಾತ್ರದ ಮೇಲೆ, ಏನು ರಾತ್ರಿಯ ಜೀವನದಲ್ಲಿ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ ಹೇಳಿದ್ರೆ. ಇನ್ನು ಯಕ್ಷಗಾನದಲ್ಲಿ ಸಾಕಷ್ಟು ಏನು ಅನುಭವ ಇದೆ ತಮಗೆ. ನಿಮ್ಮ ಯಕ್ಷಗಾನ ಒಂದು ಪ್ರಭಾವ ಬೀರಿದ ನಿಮ್ಮ ತಂದೆಯವರೇ. ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ತಂದೆಯವರೊಂದು ಅರ್ಥಧಾರಿಗಳಾಗಿದ್ರು, ವೇಷಧಾರಿಗಳಾಗಿದ್ರು. ಬೇರೆ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಿ?
ಅಲ್ಲ ಮತ್ತೆ ನಮ್ಮ ತಂದೆಯವರ ನಂತರ ನಮ್ಮ ಅಣ್ಣನೂ ಅರ್ಥ ಹೇಳ್ತಿದ್ರು. ಅವರು ಅಕಸ್ಮಾತ್ ಒಂದು ಆಕ್ಸಿಡೆಂಟ್ ನಲ್ಲಿ ತೀರಿದ್ರು. ಮತ್ತೆ ನಾನೊಬ್ಬನೇ ಉಳಿದದ್ದು. ನನ್ನ ತಮ್ಮ ಒಬ್ಬ ಸತೀಶ್ ಮಂಗಳಗಾರ್ ಅಂತಿದ್ದ, ಅವನು ಕೂಡ ಮದುವೆಗಿಂತ ಮೊದಲೇ ತೀರ್ಕೊಂಡ. ಆಮೇಲೆ ನಮ್ಮ ಕುಟುಂಬದವರು ಯಾರು ಈ ಫೀಲ್ಡಿಗೆ ಬರಲೇ ಇಲ್ಲ. ಹಾಗಿಂತ ಯಕ್ಷಗಾನ ಕಲಾವಿದರು ಅಂತ ಹೇಳಿದರೆ ನಮ್ಮ ಮನೆಯವರು, ನನ್ನ ಹೆಂಡತಿ ಆಗಲಿ, ನಮ್ಮ ತಾಯಿ ತಂದೆಯವರಾಗಲಿ, ಅಥವಾ ನನ್ನ ಸೊಸೆ ಮಗ ಆಗಲಿ ಕಲಾವಿದರು ಅಂತ ಹೇಳಿದರೆ ತುಂಬ ಪ್ರೀತಿಸ್ತಾರೆ. ಹಾಗೆ ಮಾತಾಡ್ಸೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಾನು ಉದಯ್ ಕುಮಾರ್ ಅಂತ ತೀರ್ಥಹಳ್ಳಿಯಿಂದ. ಓಕೆ, ನಮ್ ಜೊತೆ ಎಂ ಕೆ ರಮೇಶ್ ಆಚಾರ್ಯ ಅವರಿದ್ದಾರೆ. ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ಯಕ್ಷಗಾನ ಕಲೆ ಬಗ್ಗೆ ಗೌರವ ಮತ್ತು ಬಹಳ ಅಪಾರವಾದ ಪ್ರಚಾರ ಇವರಿಂದ ಆಗಿದೆ. ದಕ್ಷಿಣ ಕನ್ನಡದ ಗಂಡು ಕಲೆ ಬಗ್ಗೆ ಅವರು ಈ ಭಾಗದಲ್ಲಿ ಬಹಳ ಒಂದು ಗೌರವನ ತಂದುಕೊಟ್ಟಿದ್ದಾರೆ. ಹೌದು, ಅವರ ಸ್ತ್ರೀವೇಷ ಅಂತೂ ಈ ಭಾಗದಲ್ಲಿ ಬಹಳಷ್ಟು ಜನರಿಗೆ ಇನ್ನೂ ಅಚ್ಚಳಿಯದೆ ಉಳಿದಿದೆ. ಹಾಗಾಗಿ ಅಂತ ಒಬ್ಬ ಉತ್ತಮ ವ್ಯಕ್ತಿಯನ್ನ ನೀವು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀರಿ. ನಮ್ಗೆ ಮಲೆನಾಡಿನ ಪರವಾಗಿ, ತೀರ್ಥಹಳ್ಳಿ ತಾಲೂಕಿನ ಪರವಾಗಿ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಯಾವ ಪಾತ್ರಗಳನ್ನ ಬಹುವಾಗಿ ಮೆಚ್ಕೊಂಡಿದ್ರಿ ನೀವು? ಅಲ್ಲ ಅವರ ಹಲೋ, ಓಕೆ, ಲೈನ್ ಕಟ್ ಆಗಿದೆ, ತೊಂದರೆ ಇಲ್ಲ, ಮತ್ತೊಮ್ಮೆ ಟ್ರೈ ಮಾಡಿ ಮಾತಾಡಿಸ್ತೇವೆ ನಾವು. ಈಗ ಸರ್, ಈಗ ತಾವು ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಿ. ಅಲ್ಲಿ ಸಾಕಷ್ಟು ಜನ ಅನುಭವಿ ಕಲಾವಿದರು ಇದ್ದಾರೆ, ಹಾಗೆಯೇ ಸಣ್ಣ ಯುವ ಕಲಾವಿದರು ಕೂಡ ಇದ್ದಾರೆ. ಸೊ ಚೌಕಿಯೊಳಗಿನ ವಾತಾವರಣ ಹೇಗಿದೆ? ಅಲ್ಲ, ನಮ್ಮದು ಸುರತ್ಕಲ್ ಮೇಳ ಬಿಟ್ಟ ಮೇಲೆ ಹನುಮಗಿರಿ ಮೇಳದಲ್ಲಿ ಒಂದು ಕೌಟುಂಬಿಕ ವಾತಾವರಣ ಇದೆ. ಯಾಕೆಂತ ಹೇಳಿದ್ರೆ ಪ್ರಧಾನ ಪಾತ್ರಧಾರಿಯಿಂದ ನಿತ್ವೇಷದ ಮಕ್ಕಳವರೆಗೆ ತಾರತಮ್ಯ ಇಲ್ಲದೆ ಸರಸ ಸಂಭಾಷಣೆ ಮಾಡಿಕೊಂಡು ನಾವು ಪರಸ್ಪರ ಒಬ್ಬರದ್ದು ಅನುಭವಗಳನ್ನು ಹಂಚಿಕೊಳ್ತಾ ನಾವು ಬಹಳ ಖುಷಿಯಲ್ಲಿದ್ದೇವೆ. ಮತ್ತೆ ಯುವಕರ ಹಾಗೆ ಅವರಿಗೆ ಅವಶ್ಯ ಇದ್ದದ್ದನ್ನು ಬಂದು ಕೇಳ್ತಾರೆ, ಅದು ಅವರಿಗೆ ಹೇಳ್ಕೊಡ್ತೇವೆ. ಮತ್ತೆ ನಾವು ಹಿರಿಯ ಕಲಾವಿದರು ಕೂಡ ಯಾರು ಸರ್ವಜ್ಞರಲ್ಲ. ಕೆಲವು ವಿಷಯ ನನಗೆ ಗೊತ್ತಿರುತ್ತೆ, ಕೆಲವು ವಿಷಯ ಮತ್ತೊಬ್ಬರಿಗೆ ಗೊತ್ತಿರುತ್ತೆ. ನನಗೆ ಗೊತ್ತಿದ್ದದ್ದು ಅವ್ರಿಗೆ ಹೇಳಿ ಅವರದ್ದು ನಾನು ತಿಳ್ಕೊಂಡು ಹೀಗೆ ಹಂಚಿಕೊಂಡು ನಾವು ನೆಮ್ಮದಿಯಲ್ಲಿದ್ದೇವೆ. ಓಕೆ, ಈಗ ಹಿಂದಿನ ದೊಡ್ಡ ಕಲಾವಿದರೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಯಕ್ಷಗಾನ ಪ್ರಸಂಗ ಪ್ರಸ್ತುತಿ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಅಧ್ಯಯನ ಮಾಡ್ತಾ ಇದ್ರು, ಒಂದು ವಿಚಾರ ಸಂಗ್ರಹ ಎಲ್ಲ ಸಾಕಷ್ಟು ಮಾಡ್ತಿದ್ರು, ತಿಳಿದವರಿಂದ ಅದೇ ರೀತಿ ಆಕರ ಗ್ರಂಥಗಳನ್ನೆಲ್ಲ ನೋಡ್ತಾ ಇದ್ರು. ಬಟ್ ಈಗಿನ ಕಲಾವಿದರ ಆಸಕ್ತಿ ಹೇಗಿದೆ? ಅದೇ ರೀತಿ ನಿಮ್ಮ ಅಧ್ಯಯನ ಯಾವ ರೀತಿ ಇತ್ತು? ಇತ್ತೀಚೆಗೆ ನನಗೆ ಬರೆಯುವುದೇ ಜಾಸ್ತಿ ಆದ್ದರಿಂದ ಓದ್ಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಮತ್ತೆ ಇತ್ತಿನ ಯುವಕ ಕಲಾವಿದರ ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಬೇಸರವೇ. ಯಾಕೆಂದ್ರೆ ಈ ಮೊಬೈಲ್ ಒಂದು ಬಂದು ಅವರು ಸ್ನಾನ ಮಾಡುವಾಗ, ಊಟ ಮಾಡುವಾಗ್ಲಾದ್ರೂ ಹಿಡ್ದ ಕೈಯಲ್ಲಿ ನೋಡ್ತಿರ್ತಾರೆ. ಅಂತೂ ಅದೇ ನಾನು ಎಷ್ಟೋ ಬಾರಿ ಹೇಳ್ತೇನೆ, ಅದನ್ನು ನೋಡುವಷ್ಟು ಹೊತ್ತು ಒಂದು ಪುಸ್ತಕ ನೀವು ನೋಡಿದ್ರೆ ಎಷ್ಟು ಅನುಕೂಲ ಆಗ್ತದೆ. ಮತ್ತೆ ಯುವ ಕಲಾವಿದರನ್ನ ಕರೆದು ನಾನು ಹೇಳೋದನ್ನೇ, ನಮ್ಮ ಹತ್ರ ನೀವು ಅರ್ಥ ಕೇಳಿದಾಗ ನಮ್ಗೆ ಹೇಳಿಕೊಡ್ಲಿಕ್ಕೆ ಬೇಜಾರಾಗಿ ನಾನು ಹೇಳೋದಲ್ಲ, ಆದ್ರೆ ನಮ್ಮ ಹತ್ರ ಹೇಳಿಸಿಕೊಂಡು ಅದನ್ನ ಬಾಯ್ಪಾಠ ವರದಿ ಒಪ್ಪಿಸಿದ್ರೆ ನೀವು ಕಲಾವಿದರಾಗಲ್ಲ. ಪದ್ಯವನ್ನು ಓದಿ ಆ ಪದ್ಯಕ್ಕೆ ಏನ್ ಹೇಳಬಹುದು ಅನ್ನುವುದನ್ನು ನೀವೇ ತಿಳಿದು ಹೇಳುವಾಗ ಮಾತ್ರ ನೀವು ಪಾತ್ರಧಾರಿಗಳು ಅರ್ಥಧಾರಿಗಳು ಆಗೋದು. ನಾವು ಹೇಳಿಕೊಟ್ಟದ್ದು ವರದಿ ಒಪ್ಪಿಸಿ ಬಂದ್ರೆ ನೀವು ಅರ್ಥಧಾರಿಗಳಾಗುವುದೇ ಇಲ್ಲ ಅಂತ ಅಲ್ವಾ? ಅದೇ ಕೇಳ್ತಾರ ಬಿಡ್ತಾರ ಗೊತ್ತಿಲ್ಲ, ನಾವು ಹೇಳುದು. ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಬೇಡದ ಕಾರಣಗಳಿಗೋಸ್ಕರ ಯಕ್ಷಗಾನ ಒಂದು ಅಪಖ್ಯಾತಿ ಪಡ್ಕೊಳ್ತಾ ಇದೆ ಕೆಲವೊಂದು ಕಲಾವಿದರಿಂದ, ಕೆಲವೊಂದು ವಿಚಾರಗಳಿಗಾಗಿ. ಈ ಒಂದು ಬೆಳವಣಿಗೆ ಬಗ್ಗೆ ತಾವೇನ್ ಹೇಳ್ತೀರಿ? ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಗಾಳಿಪಟ ಮೊದಲಾದ ಸಿನಿಮಾಗಳಲ್ಲಿ ಯಾವುದೋ ಒಂದು ಹುಡುಗ ಹುಡುಗಿಯ ಲವ್ ಸೀನಿಗೆ ಒಂದು 50-100 ಜನ ವೇಷ ಮಾಡಿಕೊಂಡು ಕುಣಿಯೋದು, ಅದರಲ್ಲಿ ಅಸಹ್ಯ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬೇಜಾರಾಗ್ತದೆ. ಕಲಾವಿದರಿಗೆ ಏನಂದ್ರೆ ಆ ದಿವಸದ ಖರ್ಚಿ ಸಿಕ್ಕಿದ್ರೆ ಸಾಕು ಅನ್ನೋ ಮಾತ್ರ ಹೋಗ್ತಾನೆ. ಒಬ್ಬ ಸ್ವಾಭಿಮಾನಿಯಾದ ಕಲಾವಿದ ಅಂತದ್ರಲ್ಲಿ ಭಾಗವಹಿಸ್ಲಿಕ್ಕೆ ಹೋಗುದಿಲ್ಲ, ಹೋಗ್ಲೂ ಇಲ್ಲ. ಆದ್ರೆ ಹೋದವರು ಜಮಾ ಖರ್ಚಿಗೆ ಇಲ್ದಿದ್ದ ಕಲಾವಿದ್ರೆ ಹೋದಲ್ಲೆಲ್ಲ. ಆದ್ರಿಂದ ಅಂತ ಹೇಳಲಿಕ್ಕೂ ಇಲ್ಲ. ಆದ್ರೆ ಯಕ್ಷಗಾನವನ್ನು ಅಗ್ಗ ಮಾಡಿದ್ರಲ್ಲ ಅಂತ ಬೇಸರ ಆಗ್ತದೆ. ಓಕೆ, ಈಗ ತಾವು ಸ್ತ್ರೀ ಪಾತ್ರಧಾರಿಯಾಗಿ ಶೃಂಗಾರದ ಮಿತಿ ರಂಗಸ್ಥಳದಲ್ಲಿ ಎಷ್ಟಿರ್ಬೇಕು ಅಂತ ಹೇಳಿ ತಾವು ಹೇಳ್ತೀರಿ? ಶೃಂಗಾರದ ಮಿತಿ ನಿಮ್ಮ ಚಿತ್ರರಂಗದಷ್ಟೆಲ್ಲ ಅಲ್ಲ, ಹಿತಮಿತವಾಗಿದ್ರೂ ಸಾಕಾಗ್ತದೆ. ಯಾಕೆಂತ ಹೇಳಿದ್ರೆ, ಈ ಯಕ್ಷಗಾನದ ಪ್ರೇಕ್ಷಕರು ಪುರುಷನೇ ಸ್ತ್ರೀ ಪಾತ್ರ ಮಾಡಿದ್ದು ಅಂತ ಅವರಿಗೆ ಗೊತ್ತಿದ್ದರೂ ಕೂಡ ನಮ್ಮ ಮಿತವಾದ ಮಾತು ಮತ್ತು ಅತಿ ವಯ್ಯಾರ ಮಾಡಿದ ಕೂಡಲೇ, ಗಂಡಸು ಹೆಣ್ಣಿನ ಹಾಗೆ ಅತಿ ವಯ್ಯಾರ ಮಾಡಿದ್ರೆ
ಹೆಣ್ಣನ್ನು ಹಂಗಿಸಿದ ಹಾಗೆ ಕಾಣ್ತದೆ. ಓಕೆ ಓಕೆ ಹಾ 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 ಗೊತ್ತಾಯ್ತಾ? ನಾವು ಮಿತವಾಗಿ ಅಭಿನಯ ಮಾಡಿದ್ರೆ, ಒಂದು ಶೃಂಗಾರ ತೋರಿಸಿದ್ರೆ ಅದನ್ನು ಗೌರವಪೂರ್ವಕವಾಗಿ ಜನ ಸ್ವೀಕರಿಸ್ತಾರೆ. ಹೆಚ್ಚು ಸೇಲೆ ಮಾಡುದಂತಾರೆ, ಅದು ಹೆಂಗಸರನ್ನು ಡೋಂಗಿ ಮಾಡಿದ ಹಾಗೆ ಆಗ್ತದೆ. ಅದು ಮಾಡಬಾರದು ಸ್ತ್ರೀ ಪಾತ್ರಧಾರಿ ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ತಮ್ಗಿರೋ ತಾಳ್ಮೆ, ತಾವು ಸ್ತ್ರೀ ಪಾತ್ರಗಳು ಮಾಡೋದ್ರಿಂದಲೇ ತಮ್ಗಿರೋ ತಾಳ್ಮೆ ಗುಣ ಹೆಚ್ಚಾಯ್ತಾ ಹೇಗೆ ಅನ್ನೋಂಥದ್ದು? ಅದು ಹಾಗೆ ಹೇಳಲಿಕ್ಕಾಗುದಿಲ್ಲ. ಅಂತೂ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಬಹಳ ಒಳ್ಳೆಯ ಗುಣ ಅಂತೇಳಿ. ಯಾಕೆಂದ್ರೆ ಲೋಕಪಾಲಕನಾದ ಶ್ರೀಹರಿಗೆ ಸಾತ್ವಿಕ ಗುಣವನ್ನು ದೇವಿ ಕೊಟ್ಟದ್ದಷ್ಟೇ. ಅಲ್ಲದೆ ಇದ್ರೆ ಅವನಿಗೆ ಎಲ್ಲ ದುಷ್ಟರು ಶ್ರೇಷ್ಠರು ಎಲ್ಲರನ್ನು ಕಾಪಾಡಲಿಕ್ಕೆ ತಾಳ್ಮೆ ಬರ್ತಿರ್ಲಿಲ್ಲ. ಹಾಗೆಯೇ ಮನುಷ್ಯ ಜೀವನಕ್ಕೆ ತಾಳ್ಮೆ ತುಂಬಾ ಅಗತ್ಯ. ಗಂಡು ಹೆಣ್ಣಿಗೆ ಅಂತ ಭೇದ ಭಾವ ಇಲ್ಲ, ಎಲ್ರಿಗೂ ತಾಳ್ಮೆ ಅನ್ನೋದು ಬಹಳ ಪ್ರಮುಖ ಅಂತ ಹೇಳ್ತೀರಿ ಸರ್. ಕೊನೆಯದಾಗಿ ಯುವ ಕಲಾವಿದರಿಗೆ ತಾವು ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಕ್ಷೇತ್ರದಲ್ಲಿ ದುಡಿಯುವಷ್ಟು ದಿವಸ ಪ್ರಾಮಾಣಿಕವಾಗಿ ಅದನ್ನು ಆರಾಧಿಸಬೇಕು ಅಂತ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಕೇವಲ ಮನೋರಂಜನೆಗಾಗಿ ಇದ್ದ ಕಲೆ ಅಲ್ಲ. ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮತ್ತೆ ಪೌರಾಣಿಕ ಪ್ರಜ್ಞೆಯನ್ನು ಎಲ್ಲವನ್ನು ಕೊಡುವಂತಹ ಒಂದು ಪರಿಪೂರ್ಣ ಕಲೆ ಆದದ್ರಿಂದ ಇದಕ್ಕೆ ನಾವು ಬಂದ ಮೇಲೆ ನಮ್ಮನ್ನು ಸಂಪೂರ್ಣ ಅದಕ್ಕೆ ನಾವು ತೊಡಗಿಸಿಕೊಳ್ಳಬೇಕು. ಮತ್ತೆ ಕೆಲವರು ನಾನು ಇನ್ನು 1-2 ವರ್ಷ ಮತ್ತೆ ನಾನು ಯಾವ್ದಾದ್ರು ಬೇರೆ ಉದ್ಯೋಗ ಮಾಡ್ತೇನೆ ಹಾಗೆ ಹೇಳುವವ ಇದಕ್ಕೆ ಬರಬಾರ್ದು. ಇದನ್ನ ಏನು ತಾತ್ಕಾಲಿಕ ಲಾಭಕ್ಕೆ ಬೇಕಾಗಿ ಇದನ್ನು ಬಳಸಿಕೊಳ್ಳುವುದು ನನಗಿಷ್ಟ ಇಲ್ಲ. ಇದರಲ್ಲಿ ದುಡಿಯುವಷ್ಟು ಕಾಲ ಸಂಪೂರ್ಣ ಅದರ ಬಗ್ಗೆ ಪ್ರೀತಿಯೋ ಗೌರವವೋ ಭಕ್ತಿಯೋ ಇಟ್ಟುಕೊಂಡು ಕಲೀಲೇಬೇಕು. ಗೊತ್ತಾಯ್ತಾ? ಮನುಷ್ಯ ಎಷ್ಟು ಕಲ್ತದ್ದು ಹೆಚ್ಚಾಗುವುದು ಅಂತ ಇಲ್ಲಲ್ಲ. ಖಂಡಿತವಾಗಿ ಖಂಡಿತ. ಓಕೆ, ತುಂಬಾ ಉತ್ತಮವಾದ ಸಲಹೆ ನೀಡಿದ್ದೀರಿ. ಹಾಗೆಯೇ ಇಷ್ಟೊತ್ತು ಈ ಒಂದು ಅರ್ಥಪೂರ್ಣವಾದ ಚರ್ಚೆಯಲ್ಲಿ ತಮ್ಮ ಯಕ್ಷ ಜೀವನದ ಅನುಭವಗಳನ್ನ ಇಲ್ಲೊಂದು ಬಿಚ್ಚಿಟ್ರಿ. ತುಂಬಾನೇ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ತುಂಬ ಹಿರಿಯ ಕಲಾವಿದ, ಅದೇ ತುಂಬ ಏನು ಸೌಜನ್ಯ ಇರುವಂಥ ಒಂದು ಬಹಳ ಹಿರಿಮೆಯ ಕಲಾವಿದ ಎಂ.ಕೆ. ರಮೇಶ್ ಆಚಾರ್ಯ ಅವರು ಅವರ ಯಕ್ಷಗಾನದ ಜೀವನದ ಒಂದಷ್ಟು ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಬಹುಶಃ ಈ ಕಾರ್ಯಕ್ರಮನ ನೀವು ಕೂಡ ಇಷ್ಟಪಟ್ಟಿರ್ತೀರಿ ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕ ಅಥವಾ ಯಕ್ಷಗಾನ ಕಲಾವಿದನ ಜೊತೆ ಬರ್ತೀನಿ. ಸಮಗ್ರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.